1.5 ಗಂಟೆ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಸುಮಾರು 9:30 ಗಂಟೆಗೆ ಕಾರ್ಯಕ್ರಮದ ಟೈಮಿಂಗ್ಸ್ ಅನ್ನ ನಿಗದಿ ಮಾಡಿದ್ರಿ. ಕಾರ್ಯಕ್ರಮದ ರೂಪುರೇಷೆಯನ್ನ ತಯಾರು ಮಾಡಿದಂತಹ ನಮ್ಮ ಧನುಷ್ ಇವರ ಹೇಳಿಕೆ ಪ್ರಕಾರ ಸುಮಾರು 9:30 ಗಂಟೆಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕಿದ್ದು. ಆದರೆ ಸುಮಾರು 11 ಗಂಟೆಗೆ 11:15ಕ್ಕೆ ಈ ಕಾರ್ಯಕ್ರಮವನ್ನ ವಿಳಂಬವಾಗಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ ಕೆಲವೊಂದಿಗೂ ಕ್ಷಮೆ ಯಾಚಿಸಿದ ಈ ಕಾರ್ಯಕ್ರಮದ ಮೊತ್ತ ಮೊದಲಾಗಿ ವೇದಿಕೆಯಲ್ಲಿ ನಮ್ಮ ಗುರುಗಳಾದ ಶ್ರೀಯುತ ಅಗಿತಾಯ ಮಾಸ್ಟರ್, ಅದೇ ರೀತಿ ಸೂರ್ಯ ಟೀಚರ್, ಅದೇ ರೀತಿ ಪ್ರೇಮ ಟೀಚರ್ ವೇದಿಕೆಗೆ ಬರಬೇಕಂತ ಈ ಸಂದರ್ಭದಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕು. ಇದು 1986 ಹಾಗೂ 93ರ ಒಂದು ರೀತಿಯ ಗೆಟ್ ಟುಗೆದರ್ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸ್ನೇಹಿತರು ಹಮ್ಮಿಕೊಳ್ತಾ ಇದ್ರು ಕೂಡ ಎಲ್ಲರನ್ನ ಸೇರಿಸಿ ಒಂದು ಕಾರ್ಯಕ್ರಮಗಳನ್ನ ಕಳೆದ ಇದೇ ಸಂದರ್ಭದಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿ ಓಣಂ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಇದೀಗ ಮತ್ತೊಮ್ಮೆ ಎಲ್ಲರನ್ನ ಸೇರಿಸುವಂತಹ ಕಾರ್ಯ ಮಾಡುವುದೇ ತುಂಬಾ ಕೆಲಸ. ಏಕೆಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ
ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿರುವಂತಹ ಒಂದಿಷ್ಟು ಸ್ನೇಹಿತರನ್ನ ಸೇರಿಸಿಕೊಂಡು ಸುಮಾರು 40 ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ಇಲ್ಲಿ ಬರ್ತಾರೆ ಎಂಬ ಸೂಚನೆಯನ್ನು, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ವೇದಿಕೆಗೆ ಕರೆದಿದ್ದೇವೆ. ಆದರೆ ಈ ಕಾರ್ಯಕ್ರಮಕ್ಕೆ ಹೇಳಿದ ಪ್ರಕಾರ ಕಾರ್ಯಕ್ರಮದ ಯಾವುದೇ ಒಂದು ವೇದಿಕೆಯಲ್ಲಿ ಒಂದು ಅಧ್ಯಕ್ಷರು ಬೇಕಾದದ್ದು ಅತಿ ಅಗತ್ಯ. ನಾವು ನಮ್ಮಂದೇ ಸಹಪಾಠಿ ಹಾಗೂ ಸ್ನೇಹಿತರಾದಂತಹ ಧನುಷ್ ಇವರನ್ನ ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ಇವರು ವೇದಿಕೆ ಬರಬೇಕಂತ ಸಂದರ್ಭದಲ್ಲಿ ಪ್ರಾರಂಭಿಸಲು ಪ್ರಾರ್ಥನೆಯನ್ನ ಮಾಡಬೇಕಾಗ್ತದೆ. ಹಾಗೆ ಪ್ರಾರ್ಥನೆಯ ನಂತರ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ದೇವಸ್ತುತಿಯೊಂದಿಗೆ ಪ್ರಾರ್ಥನೆಯನ್ನ ಮಾಡಬೇಕಂತ ಕಾಂಚನ, ಸ್ವಪ್ನ ಹಾಗೂ ಗೀತಾ ಇವರನ್ನ ವೇದಿಕೆಗೆ ಆಹ್ವಾನ. ಹಿಂದೆ ನಮ್ಮನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯವನ್ನ ಇವರು ಮಾಡಿದ್ದಾರೆ. ಯಾಕೆಂದ್ರೆ ಅಸೆಂಬ್ಲಿ ಶುರು ಆಗ್ಲಿಕ್ಕಿದೆ, ಒಂದೇ ಮಾತ್ರ ಆಗ್ತಾ ಉಂಟು. ಒಬ್ಬೊಬ್ರು ಲೇಟ್ ಆಗಿ ಬರ್ತಾ ಇದ್ದಾರೆ. ಅಗಿತಾಯ ಮಾಸ್ಟರ್ ಏನ ಲೇಟು ಹೇಳ್ತಾ ಇದ್ದಾರೆ, ಒಂದು ಬೆತ್ತ ಹಿಡ್ಕೊಂಡು. ಆಗ ಒಬ್ಬೊಬ್ರು ಒಂದೊಂದು ವಿಷಯ, ಬಸ್ ಸಿಕ್ಲಿಲ್ಲ, ಮಳೆ ಬಂತು, ಚಪ್ಪಲಿ ಕಟ್ಟಾಯ್ತು, ಹೀಗೆ ಹೇಳಿ ಒಳಗೆ ಹೋಗುದು. ಅದೇ ರೀತಿ ಅಸೆಂಬ್ಲಿ ಆಗ್ತಾ ಉಂಟು. ಟೀಚರ್ ಅಲ್ಲಿಂದ ನಮ್ಮ ಹೆಡ್ ಟೀಚರ್ ಏನಿದ್ದಾರೆ ಅವರಲ್ಲಿಂದ ಹೀಗೆ ಸುತ್ತು ಬರ್ತಾ ಇದ್ದಾರೆ. ಅವರ ಕಣ್ಣು ತಪ್ಪಿಸಿ ನಾವು ಅಸೆಂಬ್ಲಿ ನಿಲ್ಲುವಂತದ್ದು. ಈ ಎಲ್ಲ ವಿಷಯಗಳು ನಮಗೆ ಒಂದು ಜ್ಞಾಪಕ ಕೊಡುವಂತಹ ಒಂದು ಒಂದೇ ಮಾತರಂ, ಇದೇ ರಾಷ್ಟ್ರಗೀತೆಯೊಂದಿಗೆ ಇದೆಲ್ಲ ನೆನಪಿಸುವ ಕಾರ್ಯವನ್ನ ಮಾಡಿದಂತಹ ಸಹಪಾಠಿಗಳಿಗೆ ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೊಂದು, ಈ ಕಾರ್ಯಕ್ರಮಕ್ಕೆ ಯಾವುದು ಪ್ರಾರ್ಥನೆ ಗೀತೆ ಆದ ನಂತರ ಮತ್ತೊಂದು ನಾವು ಪ್ರಪ್ರಥಮವಾಗಿ ಮಾಡಬೇಕಾದಂತಹ ವಿಷಯ. ಯಾಕೆಂದ್ರೆ ಇದನ್ನು ಮಾಡಿದ ಬಳಿಕವೇ ಕಾರ್ಯಕ್ರಮವನ್ನ ಶುರು ಮಾಡಿದ್ದು ಒಳಿತು ಅಂತ ನನ್ನ ಒಂದು ಭಾವನೆ. ಯಾಕೆಂದ್ರೆ ಈ ಕೆಲವೇ ದಿನಗಳ ಹಿಂದೆ ನಮ್ಮನ್ನ ಅಗಲಿದಂತಹ ಜಾನಕಿ ಟೀಚರ್ ಇದ್ದಾರೆ, ಅದೇ ರೀತಿ ಪುಷ್ಪಾವತಿ ಟೀಚರ್, ಇವರೆಲ್ಲರೂ ನಮ್ಮ ನೆಚ್ಚಿನ ಅಧ್ಯಾಪಕ ವೃಂದದಲ್ಲಿ ಸೇರಿಕೊಂಡಂತಹ ನಮ್ಮ ಗುರುಗಳು ಆದ ಕಾರಣ ಅವರನ್ನು ಕೂಡ ನೆನಪು ಮಾಡುವುದು ಬಹಳ ಈ ಕಾರ್ಯಕ್ರಮದ ಅತಿ ಅಗತ್ಯದಲ್ಲಿ ಒಂದು ಅಂತ. ಯಾಕೆಂದ್ರೆ ನಾನು ಪ್ರಪ್ರಥಮವಾಗಿ ಹೇಳಬೇಕಾದಂತಹ ವಿಷಯ ಅಂದ್ರೆ ಗುರು ಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಮ ತಸ್ಮೈ ಶ್ರೀ ಗುರುವೇ ನಮಃ ಹೇಳಿದ ರೀತಿಯಲ್ಲಿ ಆ ಗುರುಗಳನ್ನ ಯಾವ ರೀತಿಯಲ್ಲಿ ನಾವು ದೇವರನ್ನ ಈಗ ಒಂದೇ ಮಾತ್ರ ಹೇಳುವ ಮೂಲಕ ದೈವಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಅದೇ ರೀತಿ ಗುರುಗಳನ್ನು ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಬೇಕು ಅಂತ ಹೇಳಿ ಒಂದು ಸಣ್ಣ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸ್ವಾಗತ. ಅತಿಥಿ ದೇವೋಭವ. ನಮ್ಮ ಅತಿಥಿಗಳು ನಮ್ಮ ಗುರುಗಳು, ಅದಕ್ಕಿಂತ ದೊಡ್ಡ ಅತಿಥಿಗಳು ಯಾರೂ ಇಲ್ಲ. ಈ ಗುರುಗಳಿಗೆ ಬುಕ್ಕೆಯನ್ನು ಕೊಟ್ಟು ಸ್ವಾಗತಿಸಲು ನಾನು ವೇದಿಕೆಯಲ್ಲಿ ನಮ್ಮ ಹಳೆಯ ನನ್ನ ಗೆಳೆಯರಾದ ಅನಿಲ್ ಮತ್ತು ಗಣೇಶ್
ಜನ್ನ ಅವರನ್ನು ಕರಿತಾ ಇದ್ದೇನೆ. ಹಾಗೂ ಸೂರ್ಯನಿಗೆ ಹೂಗುಗಿಯನ್ನು ಕೊಟ್ಟು ಸ್ವಾಗತಿಸಲು ನಾನು ಪ್ರಶಾಂತ್ ಅವರನ್ನು ಕರೆದಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮ ಹೇಳಿದೆ ಅದಕ್ಕೊಂದು ಅಧ್ಯಕ್ಷರು ಬೇಕು. ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಧನುಷ್ ಗೆಳೆಯರು ಮತ್ತು ಗೆಳತಿಯರು ಹಾಗೂ ಎಲ್ಲ ಅತಿಥಿಗಳಿಗೂ ನಾನು ಮತ್ತು ನನ್ನ ಹಳೆಯ ವಿದ್ಯಾರ್ಥಿ ತಂಡದಿಂದ ನನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಂದು ನಮ್ಮ ವರದ ಹೇಳಿದಾಗೆ ನಾನು ಮನಸ್ಸಲ್ಲಿ ಇಚ್ಛಿಸಿದ್ದೆ. ನಾನು ಫಸ್ಟ್ ಟೈಮ್ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡುವಾಗ ಧನುಷ್ ಅವರ ಕೇಳಿದ್ದೆ. ನಾನು ಎಲ್ಲ ಬರ್ತಾರೆ, ಪುಷ್ಪ ಟೀಚರ್ ಬರಲಿಲ್ಲ. ಆಗ ಅವ್ರು ಹೇಳಿದ್ರು ಪುಷ್ಪ ಟೀಚರ್ ಅಬ್ರಾಡಲ್ಲಿ ಏನೋ ಇದ್ದಾರೆ ಅಂತೇಳಿ. ಸೆಕೆಂಡ್ ಟೈಮ್ ನಾವು ವಾರ ಕಾರ್ಯಕ್ರಮ ಆಯಿತು. ಆ ಸಮಯದಲ್ಲಿ ಸಹ ನಮ್ಮ ಸೂರ್ಯ ಟೀಚರ್ ಪುಷ್ಪ ಟೀಚರ್ ಬರಲಿಲ್ಲ. ಸೊ ನಾನು ಎಣಿಸಿದೆ ನೆಕ್ಸ್ಟ್ ಟೈಮ್ ಅವರು ಬರ್ಬಂತಾರೆ ಅಂತ. ಆದರೆ ಹೆಚ್ಚು ಪ್ರಾಶಸ್ತ್ಯ ಇಲ್ಲ ಎಂಬ ಅನಿಸಿಕೆ ಕೂಡ ನನಗಿದೆ. ಆದರೂ ಈ ವೇದಿಕೆಯಲ್ಲಿ ಪ್ರಾರಂಭ ಹಂತ ಆದ ಕಾರಣ ಒಂದೆರಡು ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ಗೀತಾಯ ಮಾಸ್ಟರ್ಗೆ ಕೇಳ್ಕೊಳ್ತಾ ಇದ್ದೆ. ಪ್ರೇಮ ಟೀಚರ್ ಇಂದು ಸಂತಸದ ಇದೆ. ಆಗ ಸ್ವಾಗತ ಭಾಷಣದಲ್ಲಿ ಹೇಳಿದರು, ನಾವು ವಿದ್ಯಾರ್ಥಿಗಳಿಗೆ ಎರಡು ಹಿತವಚನವನ್ನು ಹೇಳಬೇಕು. ಈಗ ನೀವೆಲ್ಲ ವಿದ್ಯಾರ್ಥಿಗಳಲ್ಲ, ನೀವೆಲ್ಲ ಬೆಳೆದು ದೊಡ್ಡವರಾಗಿ ನಿಮ್ಮ ಮಕ್ಕಳನ್ನು ಸಹ ಸಾಕುವಂತ ಅಲ್ಲಿಗೆ ಸ್ಥಿತಿಗೆ ಈ ಸಂತೋಷದ ದಿನದಲ್ಲಿ ನಾವು ಮಾಡಬೇಕಾದ್ದು ನಮ್ಮ ಹಿರಿಯರನ್ನು ನಾವು ಆಗ ನೆನಪಿಸಿಕೊಂಡಾಯಿತು. ದೀಪ ಹೊತ್ತಿಸಿ ಗುರುಗಳನ್ನೆಲ್ಲ ಭಕ್ತಿಯಿಂದ ಪ್ರಾರ್ಥಿಸಿ. ಈ ಸಮಾರಂಭದ ವೈಶಿಷ್ಟ್ಯ ಏನೆಂದರೆ 1986ರಿಂದ ಇಲ್ಲಿಯವರೆಗೆ ನಾವು ಉಳಿಸುವ ಒಂದು ಜೋಡಣೆ ಅದು ಸ್ಥಿರವಾಗಿ ಸ್ಥಾಯಿಯಾಗಿ ಇಲ್ಲಿ ಬಾಳಲಿ ಎಂಬುದು ಆ ಉದ್ದೇಶವು ಲಕ್ಷ್ಯವಿಟ್ಟುಕೊಂಡು ನಾವು ಮಾಡುವಂತಹ ಕಾರ್ಯ. ನಮ್ಮ ಆದಿಕವಿ ಪಂಪ ಹೇಳಿದ್ದಾನೆ, ತೆಂಕಣ ಗಾಳಿ ಸೋಂಕಿದಡಂ ಒಳ್ನುಡಿ ಕೇಳ್ದಡಂ ಇಂಪನಾರ್ದ ಗೇಯಂ ಕಿವಿ ಪೊಕ್ಕಡಂ ಬಿರಿದ ಮಲ್ಲಿಗೆ ಗೆಂಡಡಮಾದ ಕೆಂದನಂ ನೆನಮುದೆನ್ನ ಮನಂ ಬನವಾಸಿ ದೇಶಮ ಎಂದು ಹೇಳಿದ್ದಾರೆ. ಈಗ ನಾವು ಯಾವಾಗ ನಮ್ಮ ಈ 1986ರ ಈ ಬ್ಯಾಚಿನ ಈ ದಿನ ಬರ್ತದೆ ಅಂತೇಳಿ ನಾವೆಲ್ಲ ಆಶಿಸ್ತಾಕ್ಕೆ ಸಂತೋಷದಿಂದ ನಿಮ್ಮ ಇದರಲ್ಲಿ ಪಾಲ್ಗೊಳ್ಳೋದು ನಾನು ಬಂದಿದ್ದೀನಿ. ಇದು ಸಂತಸದ ಒಂದು ಬೊಕ್ಕಸವಾಗಿದೆ. ಸಣ್ಣ ಮಕ್ಕಳಿರುವಾಗ ನಾವು ನಿಮ್ಮನ್ನು ಒಳ್ಳೆಯ ದಾರಿಗೆ ತರಲು ಕೆಲವು ಹಲವು ರೀತಿಯ
ಕ್ರಮಗಳು ಉಂಟು ವಿದ್ಯಾಭ್ಯಾಸ ಕಲಿಬೇಕಾದ್ರೆ. ಆಗ ಅಂತಹ ಕೆಲವು ತಪ್ಪುಗಳನ್ನು ನಮ್ಮಿಂದ ಮಾಡಿದ್ದೀರಿ. ಇಂದು ನೀವು ಈ ನಾವು ಸಹ ಗಾದೆ ಹೇಳುವಾಗೆ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಈ ಸಮಾಜದ ಹಾಗೆ ಸಮಾಜದ ಇದಾಗಿ ಬಂದಿದ್ದಾರೆ, ಸಮಾಜ ಸೇವಕರಾಗಿ ಇಲ್ಲಿ ನಮ್ಮಲ್ಲಿ ಆಗಬಾರಿದ್ದಾರೆ. ಆದರೂ ಆ ಬಾಲ್ಯತನದ ಆ ಸ್ನೇಹ ಅದು ಎಂದು ಮರೆಯಲು ಸಾಧ್ಯವಿಲ್ಲದಂತಹ. ಇಲ್ಲಿ ಮಾತಿಗೆ ಬೇಕಾಗಿ ಎಲ್ಲ ನಾವು ಇಲ್ಲಿ ಬಂದದ್ದು ಎಲ್ಲ ಸಂತೋಷದಿಂದ ಕೂಡಿ ಈ ದಿನವನ್ನು ಸಿನಿಮಾದ ಸಂತೋಷ, ಸಂಗೀತ, ರಸಮಯ ಸಂಗೀತ ಸುಖಮಯವಾಗಿ ಬಾಳಲಿ ಎಂಬ ಇದನ್ನು ಮಾಡುತ್ತಾ ನಾವೆಲ್ಲ ಒಟ್ಟಾಗಿ ನಮ್ಮ ಕವಿ ಕಯ್ಯಾರ ಗಿಂಜಣ್ಣರಯ್ಯರಾಗಿ ಐಕ್ಯ ಒಂದೇ ಮತ, ಐಕ್ಯದಿಂದೆ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇರುತ್ತಿರಲಿ. ಆ ರೀತಿಯಲ್ಲಿ ನಮ್ಮದಲ್ಲಿ ಏನೇ ಇದ್ದರೂ ನಾವು ಒಂದೇ ಉದ್ದೇಶದಿಂದ ಇದನ್ನು ನಮ್ಮ ಪ್ರತ್ಯೇಕವಾಗಿ ಹೇಳುವುದಾರೆ. ಇಲ್ಲಿ ನಾನು ಆಗ ಬಂದಾಗ ಇಲ್ಲಿ ಬೋರ್ಡು ನಾವು ಸಾಧಾರಣ ಹೇಳು ಕನ್ನಡ, ನಾವು 86ನೇ ಕನ್ನಡ ಬ್ಯಾಚು GUP ಶಾಲೆ. ಆದ್ರೆ ನನ್ನ ಹೇಳದ ಮಾತ್ರ ಅಲ್ಲಿ ಸೌಕರ್ಯ ಇಲ್ಲದಿದ್ದರಿಂದ ತುಂಬಾ ಒತ್ತಾಡಬೇಕಾಗ್ತದೆ ಎಲ್ಲ ಅರೇಂಜ್ ಮಾಡಿ. ಆದ್ರಿಂದ ಅಲ್ಲಿಂದ ಒಂದು ದೊಡ್ಡ ಪಟ್ಟಣದ ಒಂದು ಇದಕ್ಕೆ ನಾವು ಬಂದಿದ್ದೇವೆ. ಹೇಗೂ ಶಾಲೆಯ ನೆನಪು ನಮಗೆ ಈಗಲೂ ಉಂಟು. ಕನ್ನಡದಲ್ಲಿ ಕೂಡ ಅಲ್ಲಿ ಒಂದು ಬ್ಯಾಚ್ 86 ಅಂತ ಹೇಳಿದ್ರೆ ಬಹಳ ಒಳ್ಳೆದಿತ್ತು. ನಮ್ದು ಅದರ ದೋಷಗಳನ್ನು ಏನು ಹೇಳುವುದು. ಹೇಗಾದ್ರು ಇಂದಿನ ದಿನ ನಮ್ಮ ಮಕ್ಕಳ ನಿಮ್ಮ ಮಕ್ಕಳ ಈ ಚಟುವಟಿಕೆಗಳು ನಮಗೆ ಸಂತೋಷ ನೀಡಲಿ. ಅವರಿಗೆ ಮಾಡುವಂತಹ ಚಟುವಟಿಕೆಗಳಿಂದ ನಮ್ಮಿಂದ ಅವರಿಗೆ ಪ್ರೋತ್ಸಾಹ ದೊರಕಲಿ ಎಂದು ಮಾತ್ರ ಹೇಳುತ್ತಾ ನಿಮಗೆಲ್ಲರಿಗೂ ಈ ದಿನದಲ್ಲಿ ಎಲ್ಲಾ ರೀತಿಯ ಶುಭದ ಹಾರೈಕೆಯನ್ನು ಆಯಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿರಿ. ಜೈ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಮತಿ ಸೂರ್ಯ ಟೀಚರ್ ಇವರು ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷ ಧನುಷ್ ಅವರೇ ಮಾಡಿಕೊಡ್ಬೇಕಲ್ಲ ಅಧ್ಯಕ್ಷ. ಮತ್ತೆ ನನ್ನೊಂದಿಗೆ ಕೆಲಸ ಮಾಡಿದ ಔದ್ಯೋಗಿಕ ಜೀವನದಲ್ಲಿ ನನ್ನೊಂದಿಗಿದ್ದ ನನ್ನ ಸಹ ಪ್ರವರ್ತಕರು ಬರಿದ್ದಾರೆ. ಇಲ್ಲೀಗ ಕೆಲವರು ಆಗ ಸೂಚಿಸಿದಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಮಲಯಾಳ ಟೀಚರ್, ನಿಮಗೆ ಗೊತ್ತುಂಟ ನನಗೆ ಈಗ ಹೇಳಿಕೆ ಬರೋದಿಲ್ಲ. ಒಬ್ಬರು ಇಂದಿರಾಬಾಯಿ ಅಂತ ಇದ್ರು. ಅವರು ಇವತ್ತು 1 ತಿಂಗಳಾಯಿತು ತೀರೋಗಿ. 19ಕ್ಕೆ ಕಳೆದ 19ಕ್ಕೆ ತೀರೋಗಿದ್ದಾರೆ. ನಮ್ಮೆಲ್ಲ ಆತ್ಮೀಯರು. ಅವರ ನೆನಪು ಆಗ್ತದೆ ಈಗ. ನಿಮಗೆ ನೆನಪುಂಟ ನನಗೆ ಗೊತ್ತಿಲ್ಲ, ಇರಬಹುದು ಕೆಲವೊಂದು. ಹಾಗೆ ಅವರನ್ನು ನೆನಪಿಸಿಕೊಳ್ತಾ ಇದ್ದೇನೆ ಎಲ್ಲರನ್ನು ನಾನು ಈ ವೇದಿಕೆಯಲ್ಲಿ. ಇಲ್ಲಿ ಸೇರಿರುವ ಎಲ್ಲರಿಗೂ ಅವರಿಗೂ ಒಂದು ವಂದನೆಗಳು ಇದೆ, ನನ್ನ ವಂದನೆಗಳು ಇಲ್ಲಿ ಸೇರಿರುವ ಎಲ್ಲರಿಗೂ. ಇವತ್ತು ಒಂದು 10-40-50 ಮಂದಿ ಇರ್ಬೋದು ಅಂತ ಹೇಳಿದ್ದ ಧನುಷ್. ಅಂದರೆ ಕಾಣೋದಿಲ್ಲ ಅಷ್ಟು ಮಂದಿಯನ್ನು, ಬಹುಶಃ ಮತ್ತೆ ಬರ್ತಾರೇನೋ ಗೊತ್ತಿಲ್ಲ. ಮತ್ತೆ ಮಾಷು ಹೇಳಿದಾಗೆ, ನಮ್ಮ ಅಗಿಕಾಯರು ಹೇಳಿದಾಗೆ, ನಿಮಗೀಗ ಉಪದೇಶ ಮಾಡಬೇಕಾಗಿದ್ದೇನಿಲ್ಲ ನಮ್ಮ ಹತ್ರ. ಅದೆಲ್ಲ ನಾವು ಮೊದಲೇ ಮಾಡಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿದೆ ಅಂತ ನಾನು ನಂಬುತ್ತೇನೆ ಅಲ್ವಾ. ನಾವು ಆ ಸಂದರ್ಭದಲ್ಲಿ ನಿಮಗೆ ಬೇಕಾದ ಉಪದೇಶಗಳನ್ನು ಪೆಟ್ಟು ಕೊಡಬೇಕಾದಾಗ ಪೆಟ್ಟು ಕೊಟ್ಟು, ಈಗಲೂ ಆಸೆ ಆಗ್ತದೆ ಕೆಲವರಿಗೆ ಪೆಟ್ಟು ತಿನ್ಬೇಕು ಅಂತೇಳಿ. ಅವಾಗ ಬಂದ ಕೂಡಲೇ ಹೇಳಿದ್ರು, ಟೀಚರೇ ಬೆತ್ತ ತಂದು ಕೊಡ್ಲಿ ಅಂತ ಕೇಳ್ತಾ ಇದ್ರು. ನಾನು ಹೊಡೆಯುವುದು ಕಮ್ಮಿ ಮೊದಲೇ. ಇಲ್ಲ ನಾನು ಪೆಟ್ಟು ಕೊಡೋದು ಕಮ್ಮಿ. ಯಾವಾಗಾದ್ರೂ ಒಮ್ಮೆ ಸಿಟ್ಟುವರೆಗೂ ಹುಡ್ತಿದ್ದೆ. ಅದು ಕಲಿಯೋದಕ್ಕಲ್ಲ, ಪೋಖರಿ ಮಾಡಿದ್ದೆ. ಕಲಿಯೋದಕ್ಕೆ ನನ್ನ ಪೆಟ್ಟು ಕೊಡೋ ಕ್ರಮ ಇಲ್ಲ ಇತ್ತು. ಅದೊಬ್ಬೊಬ್ಬರ ಐಕ್ಯುವಿನ ಹಾಗೆ, ಅದು ಹೇಳಿ ಫಲ ಇಲ್ಲ. ನಾವು ನಮ್ಮಿಂದ ಎಲ್ಲರೂ PTUಷ ಆಗುದಿಲ್ಲಲ್ಲ. ಇಷ್ಟು ವರ್ಷದ ಬಳಿಕ 86ರಲ್ಲಿ ನೀವು ಶಾಲೆ ಬಿಟ್ಟು ಹೋದವರು ಅಲ್ವಾ. ಇಷ್ಟು ವರ್ಷದ ಬಳಿಕವೂ ನೀವು ನಮ್ಮನ್ನೆಲ್ಲ ನೆನಪಿಟ್ಟು ನಮ್ಮನ್ನು ಇಲ್ಲಿಗೆ ಕರೆಸಿ ಪ್ರೀತಿ ತೋರಿಸಿ ಆದರಿಸಿ ಗೌರವಿಸ್ತಾ ಇದ್ದೀರಿ. ಅದು ದೊಡ್ಡ ಸಂಗತಿ. ನಮಗೆ ಬೇಕಾದ್ದು ಬೇರೆ ಈ ಅವಾರ್ಡ್ ನಮಗೆ ಬೇಡ. ನಾವು ಕಲಿಸಿದ ಮಕ್ಕಳ ಪ್ರೀತಿ, ವಿಶ್ವಾಸ, ಗೌರವ, ಅದುವೇ ನಮಗೆ ದೊಡ್ಡ ಅವಾರ್ಡ್. ಅತಿ ದೊಡ್ಡ ಅವಾರ್ಡ್ ನಮಗೆ ಸಿಕ್ಕಿಲ್ಲ. ಆದರೆ ಆ ವಿಷಯದಲ್ಲಿ ನಾವು ಭಾಗ್ಯವಂತರು. ಯಾಕೆ ಹೇಳಿದ್ರೆ ಅದು ಟೀಚರ್ಸಿಗೆ ಮಾತ್ರ
ಕಲಿಸುವ ಒಂದು ಎಂಥದ್ದು ಹೇಳ್ತಾರೆ ಅದಕ್ಕೆ, ಅದರ ಶ್ವಾಸ ಕೊನೆಯವರೆಗೂ ಅವರ ಹತ್ರ ಇರ್ತದೆ. ಆ ಲೆಕ್ಕದಲ್ಲಿ ನಾವು ಕಲಿಸಿದ ನಿಮ್ಮ ಟೀಚರ್ಸ್ ಬಹಳ ಭಾಗ್ಯವಂತರು ಅಂತ ನಾನು ಹೇಳ್ತೇನೆ. ಆದ ಕಾರಣ ಯಾವಾಗಲೂ ನಿಮಗೆ ನಮ್ಮ ನೆನಪಿರಲಿ. ಅದು ನನ್ನೊಂದು ಸ್ವಾರ್ಥ ಕೂಡ ಹೌದು. ನಿಮ್ಗೆ ಯಾವಾಗಲೂ ನಮ್ಮ ನೆನಪಿರಲಿ. ನಮ್ಮನ್ನು ಈ ರೀತಿ ಕರೆಸುವಂತಾಗಲಿ, ದೇವರದಕ್ಕೆ ಸರ್ವೇಶ್ವರನೆಲ್ಲ ಭಾಗ್ಯವನ್ನು ಒದಗಿಸಿಕೊಡ್ಲಿ ನಾನು ಆ ದೇವರ ಹತ್ರ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ತಿಳಿಸ್ತೇನೆ. ನಮ್ಮೆಲ್ಲರಿಗೂ ಶುಭಾಶಂಸನೆಯನ್ನು ನೀಡಿದ್ದಾರೆ ಶ್ರೀಮತಿ ಪ್ರೇಮ ಟೀಚರ್. ಅವರ ಬಗೆಯಾಗಿ ನಾನೇ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಅವರ ಪರವಾಗಿ ಹೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಪೂರ್ಣ ವಿವರ ಪ್ರಾರಂಭ ಹಂತದಿಂದಲೂ ಕೆಲವರಂತೂ ಈ ಕಾರ್ಯಕ್ರಮಕ್ಕೆ ಹೊಸಬರು, ಎಲ್ಲರಿಗೂ ಪರಿಚಯ ಹಾಗೂ ಕಾರ್ಯಕ್ರಮದ ಪ್ರಥಮ ಹಂತದಿಂದ ಯಾವ ರೀತಿಯಲ್ಲಿ ಈ ಬ್ಯಾಚನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯವಾಯಿತು, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವಂಥ ಹಂಬಲ ಎಲ್ರಿಗಿರ್ಬೋದು. ಇವರು ಈ ವಿಷಯವನ್ನೆಲ್ಲ ನಮಗೆ ಅಧ್ಯಕ್ಷ ಭಾಷಣದೊಂದಿಗೆ ತಿಳಿಸ್ತಾರೆ. ಮತ್ತು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕೆಂಬ ವಿಷಯವನ್ನು ಕೂಡ ಅವರೇ ತಿಳಿಸ್ತಾರೆ. ಆದ ಕಾರಣ ಈ ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಧನುಷ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗೌರವಾನ್ವಿತ ಅಧ್ಯಾಪಕರಾದ ಶ್ರೀ ಅಗಿತಾ ಮಾಸ್ಟ್ರಿಗೂ ಹಾಗೂ ಶ್ರೀಮತಿ ಪ್ರೇಮ ಟೀಚರ್, ಶ್ರೀಮತಿ ಸೂರ್ಯ ಟೀಚರ್ ಹಾಗೂ ಇಲ್ಲಿ ಬಂದಿರುವಂತಹ ನನ್ನ ಪ್ರೀತಿಯ ಸಹಪಾಠಿಗಳಾದ ಎಲ್ಲರಿಗೂ ಮತ್ತು ಅವರೊಂದಿಗೆ ಬಂದಿರುವಂತಹ ಕುಟುಂಬಸ್ಥರಿಗೂ ಕೂಡ ನನ್ನ ವಂದನೆಗಳು. ಇವತ್ತು ನಮ್ಮ 2ನೇ ಗೆಟ್ ಟುಗೆದರ್ ಕಾರ್ಯಕ್ರಮ. ಕಳೆದ ವರ್ಷ ಏಪ್ರಿಲ್ 30ಕ್ಕೆ ನಾವು ನಮ್ಮ GUP ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೆವು. ಲಾಸ್ಟ್ ಟೈಮ್ ಒಂದು 27 ಜನ ನಮ್ಮ ಸಹಪಾಠಿಗಳೆಲ್ಲ ಬಂದಿದ್ದರು. ಈ ಸಲ ಅದಕ್ಕಿಂತ ಕಮ್ಮಿ 25 ಇರುವುದು. ಈಗ ಆಲ್ಮೋಸ್ಟ್ ಒಂದು 40 ಜನ ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಬರ್ತಾರೆ ಅಂತ ಹೇಳಿ ಕೂಡ ಬರಲಿಲ್ಲ. ಈಗ ಕೆಲವರಿಗೆ ಅವರವರದೇ ಆದ ಕಾರಣಗಳು ಉಂಟು. ಈಗ ನಮಗೆ ಎಂತ ಮಾಡಲಿಕ್ಕೆ ಆಗುದಿಲ್ಲ ಅವರ ಪರ್ಸನಲ್ ಇರುವಾಗ. ಹಾಗೆ ಅದರ ನಂತರ ನಾವು ಒಂದು ಓಣಂ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೆವು. ಅದರಲ್ಲಿ ಸಹ ಆಲ್ಮೋಸ್ಟ್ ಒಂದು 27-30 ಜನ ನಾವು ಇದ್ದೇವೆ. ಈ ಸಲ ಕಂಪೇರ್ ಮಾಡುವಾಗ ತುಂಬಾ ಕಮ್ಮಿ ಏನಿದ್ರು ಕೂಡ. ಹೀಗೆ ನಮ್ಮ ಗ್ರೂಪ್ನಲ್ಲಿ ಒಂದು 56 ಜನ ನಾವಿದ್ದೇವೆ, ಅರ್ಧದಷ್ಟು ಕೂಡ ಇಲ್ಲ ಬಂದಲ್ಲಿ. ಈಗ ಮುಂದುವರೆದ್ರೆ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬಾ ಕಷ್ಟ. ಇನ್ನೊಂದು ನೆಕ್ಸ್ಟ್ ಗೆಟ್ ಟುಗೆದರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ನೆನೆಸಿದ ಕಾರ್ಯಕ್ರಮ ಆಗುದಿಲ್ಲ, ಎಲ್ಲರೂ ನೆನೆಸಿರೋ ಮತ್ತೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದು. ನಾವು ನಮ್ಮ ಕಾರ್ಯಕ್ರಮ ಅಂತ ನೆನೆಸಿ ನಾವು ಬಂದ್ರೆ ನಮಗೆ ಕಾರ್ಯಕ್ರಮವನ್ನು ಚಂದವಾಗಿ ಮಾಡ್ಬೋದು. ಇದೊಂದು ಸೀಟ್ ಇದರಲ್ಲಿ ಆಲ್ಮೋಸ್ಟ್ ಎಕ್ಸ್ಟ್ರಾ ಚೇರ್ಸ್ ಇತ್ತು. ನಿನ್ನೆ ರಾತ್ರಿ ನಾವು ತೆಗ್ದಿದ್ದೆ, ಯಾಕಂದ್ರೆ ಬರುದಿಲ್ಲ ಅಂತ ಗೊತ್ತಾಗಿದೆ. ಹಾಗೆ ಸೈಡ್ ನಲ್ಲಿ ಚೇರ್ ಎಲ್ಲ ತೆಗ್ದಿದೆ. ನಿನ್ನ ಕಾಣುವಾಗ ಒಂದು ಚೇರ್ ಮಾತ್ರ ಕಾಣುದು ಬೇಡ ಅಂತ ಹೇಳಿ. ಹಾಗೆ ಮುಂದೆ ಕೂಡ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದು ಚಂದವಾಗಿ ಮಾಡ್ಬೋದು. ಇಲ್ಲಾಂದ್ರೆ ನಮಗೆ ಕಾರ್ಯಕ್ರಮ ಮಾಡೋದು ಕಷ್ಟ. ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟಂದ್ರೆ ಅದು ಹೇಳಿದ್ರೆ ಆಗ್ಲಿಕ್ಕೆ ಸರಿಯಾಗಿರ್ಲಿಲ್ಲ. ಸರಿ, ಏನಿದ್ರು ಕೂಡ ನನಗೊಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ ಎಲ್ಲರೂ. ಕಳೆದ ವರ್ಷ ವರಪ್ರಸಾದ್ ಅವರು ಹೇಳಿದ ಹಾಗೆ ಒಂದು ಸಭೆ ಇರುವಾಗ ಸಭೆಯಲ್ಲಿ ಅಧ್ಯಕ್ಷರ ಸ್ಥಾನ ಬೇಕು ಅಂತ ನಾವು ಗೆಟ್ ಟುಗೆದರ್ಗೆ ಅಧ್ಯಕ್ಷರ ಸ್ಥಾನ ವಹಿಸಲಿಲ್ಲ. ಯಾಕಂದ್ರೆ ಒಂದು ಅಧ್ಯಾಪಕರೊಂದಿಗೆ ನಾವು ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅದೊಂದು ಈಗ ಒಂದು ನಾನೊಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಇದಕ್ಕೊಂದು ಭಾಗ್ಯ ಕೂಡ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ನಾವೊಂದು ನಮಗೆ ಕಲಿಸಿದ ಅಧ್ಯಾಪಕ ಒಟ್ಟಿಗೆ ನಾನು ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳೋದಕ್ಕೊಂದು ನನಗೆ ಇದಕ್ಕೆ ಒಂದು ಭಾಗ್ಯ. ಅವ್ರು ಕೊಟ್ಟ ಟಿಕೆಟ್ ಕ್ಯಾನ್ಸಲ್ ಮಾಡಿ ನಿಂತುಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕಾಗಿ. ಈಗ ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕು. ಅದೇ ರೀತಿ ರಮೇಶ್ ಕೂಡ ಗಲ್ಫಿಂದ ಮೊನ್ನೆ ಬಂದಿದ್ದಷ್ಟೇ ದಿನಕ್ಕೆ. ಸೊ ಅವರು ಕೂಡ ಇದೇ ಕಾರ್ಯಕ್ರಮಕ್ಕಾಗಿಯೇ ಬಂದಿದ್ರು. ಮತ್ತೆ ನಮ್ಮ ಪ್ರಶಾಂತ್ ರಾಜ್ ಶೆಟ್ಟಿ ಅವರು ಕೂಡ ಇವತ್ತು ಇದೇ ಕಾರ್ಯಕ್ರಮಕ್ಕಾಗಿಯೇ ಬಂದಿದ್ರು. ಅದೇ ರೀತಿ ಈ ಸಲ ಹೊಸತಾಗಿ ಬಂದಿರಲಿ ನಮಗೆ ಲಾಸ್ಟ್ 2 ಕಾರ್ಯಕ್ರಮ ಹಾಗೆ ಅದರಲ್ಲಿ
ಇಲ್ಲ ಇತ್ತು ನಮ್ಮ ಗಣೇಶ್. ಈಗ ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ಜಾಯಿನ್ ಆಗಿದ್ದು, ಅವ್ರು ಕೂಡ ಬಂದಿದ್ದಾರೆ. ನಮ್ಮ ಜನಾರ್ದನ. ಹಾಗೆ ಇವರಿಗೆಲ್ಲ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಇನ್ನು ಮುಂದೆ ಕೂಡ ಅವರೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಪ್ರೋತ್ಸಾಹಿಸ್ತೇನೆ. ಲೇಟ್ ಆಗಿ ಬಂದಿದ್ದಾರೆ, ಆಲ್ಮೋಸ್ಟ್ ಊಟದ ಟೈಮ್ ಆಯ್ತು. ಕಾಲಿಡ್ಬೇಡ ಆಯ್ತು. 26-27 ನವೀನ ಲಾಸ್ಟ್ ಟೈಮ್ ಇದಕ್ಕೆ ಬಂತು. ಇನ್ನೀಗ ಮೆಜಾರಿಟಿ ವೋಟಿಂಗ್ ನೋಡಿದಾಗೆ ಹಾಗೆ ಹೋಗ್ತಾ ಉಂಟು. ಸರಿ, ಏನಿದ್ರು ಕೂಡ ಎಲ್ಲರ ಸಹಕಾರ ಮುಂದಕ್ಕೆ ಬೇಕು. ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಉಂಟು. ಎಲ್ಲರೂ ಸಹಕರಿಸಬೇಕು. ಮತ್ತೆ ನಾವೀಗ ಕಳೆದ ವರ್ಷದಲ್ಲಿ ಒಂದು ಓಣಂ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ನಾವು ಅಲ್ವಾ. ನಾವು ಒಂದು ವರ್ಷ ಆಯ್ತು ನಮ್ಮ ಕಾರ್ಯಕ್ರಮ ಗ್ರೂಪ್ ಆಗಿ. ಲಾಸ್ಟ್ ಇಯರ್ ನಾವು ಗೆಟ್ ಟುಗೆದರ್ ಮಾಡುವಾಗ 50 ಜನ ಮೆಂಬರ್ ಇದ್ರು. ಈ ಸಲ 56 ಇದ್ದಾರೆ. ಹಲವರು ಬಿಟ್ಟು ಹೋಗಿದ್ದಾರೆ. ಕಾರಣ ಏನಂತ ಗೊತ್ತಿಲ್ಲ. ಹೆಸರು ಹೇಳುವ ತೊಂದರೆ ಏನಿಲ್ಲಲ್ಲ. ರೂಪಕಲಾ, ಮತ್ತೆ ಮಾನಸಿ, ರಜನಿ ಬಂದಿದೆ ಮಾತ್ರ. ಸರಿ, ಏನಿದ್ರು ಕೂಡ ನಾವು ಒಳ್ಳೆ ಮನಸ್ಸು ಮಾಡಿ ಈ ಗ್ರೂಪ್ ನಲ್ಲಿ ಎಲ್ಲರೂ ಸೇರ್ಬೇಕು. ಏನೇನು ಸಮಸ್ಯೆ ಇದ್ರು ನಮ್ಮದೇ ನಾವಾಗಿ ಶಾಲೆಯಲ್ಲಿ ಜಗಳ ಮಾಡಲಿಲ್ಲ. ಈಗ ನವೀನ ಕುಮಾರ್ ಎಷ್ಟು ಸಲ ಜಗಳ ಮಾಡ್ತಾರೆ. ಏನೇ ವೈಮನಸ್ಸು ಇದ್ರು ಕೂಡ ಅದು ಮನಸ್ಸಿಂದ ತೆಗೆದು ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೋಡ್ಬೇಕು. ಇನ್ನು ಕೂಡ ಮುಂದೆ ನಾವು ಒಳ್ಳೆ ಕಾರ್ಯಕ್ರಮ ಮಾಡುವ. ಒಂದು ಪಿಕ್ನಿಕ್ ಕೂಡ ನಾವು ಹೋಗಿದ್ದೆವು ಲಾಸ್ಟ್ ಇಯರ್. ನಮ್ಮ ವಾರ್ಯಧ್ಯಕ್ಷ ಟೀಚರ್ ಅಲ್ಲಿ ಹೋಗಿ ಅವರ ಆಶೀರ್ವಾದ ಕೂಡ ತಗೊಂಡಿದ್ದೇವೆ ನಾವು. ಈ ಸಲ ಕೂಡ ಒಂದು ಪಿಕ್ನಿಕ್ ಮಾಡಿದ್ರೆ ಏನಂತೇಳಿ ಎಲ್ಲರೂ ಸೇರಿ ಒಂದು ಪಿಕ್ನಿಕ್ ಹೋದ್ರೆ ಹಾಗೆ ನಮ್ಮ ಈಗ ಶಾಲೆಯಲ್ಲಿ ಕಲ್ತರಲ್ಲಿ ಕೆಲವರು ನಮ್ಮ ಗ್ರೂಪ್ ನಲ್ಲಿ ಸೇರ್ಲಿಕ್ಕೆ ತುಂಬಾ ಜನ ಬಾಕಿ ಇದ್ದಾರೆ. ಕೆಲವರು ಯಾರಿಗೆ ನೆನಪುಂಟಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಅದ್ರಲ್ಲಿ ಈಗ ನಾನು ಮೊನ್ನೆ ಶಾಲೆಗೆ ಹೋಗಿದ್ದೆ. ಹೋಗಿ ಅಲ್ಲಿ ರಿಜಿಸ್ಟರ್ ನಲ್ಲಿ ನಾನು ಇದ್ದ ಹೆಸರೆಲ್ಲ ತೆಗ್ದಿದ್ದೇನೆ, ಯಾರೆಲ್ಲ ಇದ್ರು ಏನು ಅಂತೇಳಿ. ಅದೊಂದು ನೆನಿದ್ದೀನಿ ಅದು ಹಾಗೆಲ್ಲ ಯಾಕೆ ಇಲ್ಲಿ ಹೇಳೋದು ಅಂತ ಹೇಳಿದ್ರೆ ಯಾರ ಕೆಲವರಿಗೆ ನೆನಪು ಬರ್ಬೋದು ಯಾರ ಹೆಸರು ಅಂತೇಳಿ. ನನಗೆ ಒಂದು ಹೆಸರು ಓದ್ತೇನೆ. ಒಂದು 10 ಜನ ಇದ್ದಾರೆ. ಅದರಲ್ಲಿ ಒಂದು ಕೃಷ್ಣ ಪ್ರಸಾದ್ ಅಂತೇಳಿ, ಅದಲ್ಲ ಕೃಷ್ಣ ಪ್ರಸಾದ್ ಶಾನ್ಭೋಗ್, ತಂದೆ ಹೆಸರು ನಾರಾಯಣ ಶಾನ್ಭೋಗ್ ಅಂತೇಳಿ. ಆ ಪಿಲಿಕುಂಜಿಯಿಂದ ಬರ್ತದೆ, ಭಗವತಿ ಟೆಂಪಲ್ ರೋಡ್. ಯಾರಿಗಾರು ನೆನಪುಂಟ? ಯಾರಿಗಾರು ನೆನಪುಂಟಲ್ಲ? ಸರಿ, ಅಲ್ಲ ಯಾರಿಗಾರು ಕಲೆಕ್ಟ್ ಮಾಡ್ಲಿಕ್ಕೆ ಆಗಿತ್ತಾ?
ಆರಂಭಿಸುವ ಅಂತೇಳಿ ಇದ್ದೇನೆ. ತಿನ್ಲೇವಾ ತಿನ್ಬೇಕಾ? ಸರಿ ಸರಿ ನಾವು ಆಯ್ತು ಮುಗಿತಾ? ಸರಿ ನಾವು ಈಗ ಇವತ್ತಿನ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕಾಗಿ ಉಂಟು. ಗಂಟೆ ಈಗ ವರಪ್ರಸಾದ್ ಅವರು ಹೇಳಿದಾಗ ನಾವು 11 ಕಾಲ ಆಗಿದೆ, 9ವರೆಗೆ ನಾವು ಟೈಮ್ ಹೇಳಿದ್ದು. ಆದ್ರೆ ಒಂದು ಕಾಲ ಗಂಟೆ ಅರ್ಧ ಗಂಟೆ ಲೇಟ್ ಆಗೋದು ಉಂಟು, ಇದು ತುಂಬಾ ಲೇಟ್ ಆಗಿದೆ. ಇನ್ನು ನಾನು ಮುಂದುವರಿಸುವುದಿಲ್ಲ. ಅದಲ್ಲ ಇನ್ನು ಕೂಡ ನಮಗೆ ಮುಂದೆ ಈಗ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು, ಎಲ್ಲರೂ ಒಳ್ಳೆ ಮನಸ್ಸಿಂದ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಗುರುಗಳ ಅಪ್ಪಣೆಯೊಂದಿಗೆ ನಾನು ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಕೆಲವೊಂದು 2-3 ಕಾರ್ಯಕ್ರಮಗಳನ್ನ ನಾವು ಯಾವ ರೀತಿಯಲ್ಲಿ ಮಾಡಿದ್ದೇವೆ, ಹೆಚ್ಚು ಸಹಪಾಠಿಗಳು ಸೇರ್ಬೇಕಾಗಿತ್ತು. ಆದ್ರೆ ತುಂಬಾ ಜನ ಕಡಿಮೆಯಾಗಿದ್ದಾರೆ, ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಕಷ್ಟ ಅಂತ ಧನುಷ್ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಮುಖ ಸ್ವಲ್ಪ ಬದಲಾವಣೆ ಮಾಡಿ ಧನುಷ್ ಹೇಳಿದಾಗೆ ಪಿಕ್ನಿಕ್ ಕಾರ್ಯಕ್ರಮಗಳನ್ನೆಲ್ಲ ಹೆಚ್ಚು ಎಲ್ಲರೂ ಒಂದು ಅಟ್ರಾಕ್ಟಿವ್ ಬರುವ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸಬಹುದಂತ ನನ್ನ ಅನಿಸಿಕೆ. ಆದ ಕಾರಣ ಜನರು ಬರದಿದ್ರೆ ಅವರನ್ನ ಯಾವ ರೀತಿಗೆ ಅವರು ಬರ್ತಾರೆ ಆ ರೀತಿಗೆ ನಾವು ಅದನ್ನ ಟ್ವಿಸ್ಟ್ ಮಾಡುವಾಗ ಏನಾದರೂ ಕಾರ್ಯಕ್ರಮ ಪ್ರಾರಂಭಿಸಲಿಕ್ಕೆ ಆಯ್ತು. ಇದರ ಕಾರಣ ಅಂತ ಹೇಳಿದ್ರೆ ಸ್ವಾಗತ ಮಾಡ್ಲಿಕ್ಕೆ ಯಾರು ಒಪ್ಪುದಿಲ್ಲ, ನಿರೂಪಣೆ ಮಾಡ್ಲಿಕ್ಕೆ ಯಾರಿಗೆ ಒಪ್ಪುದಿಲ್ಲ ಅಂತ ಹೇಳಿದ್ರು ಧನುಷ್ ಅವರು. ಅದಕ್ಕೆ ಮಾಸ್ಟರ್ ಆಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ನಾನು ಕಂಡುಕೊಂಡ ಒಂದು ವಿಚಾರ ಅಂತ ಹೇಳಿದ್ರೆ, ಎಲ್ಲರೂ ಇಲ್ಲಿ ಹೊಸತ್ತಾಗಿ ಬಂದಂತ ಪ್ರಶಾಂತ್ ರಾಜ್ ಶೆಟ್ಟಿ ಬಂದಿದ್ದಾರೆ, ಹಾಗೆ ಗಣೇಶವಿದ್ದಾರೆ. ಇವರು ಏನಾದರೂ ಅವರ ವಿಷಯ ಬಗ್ಗೆ ಮಾತಾಡಬೇಕು, ಅದರೊಂದಿಗೆ ಎಲ್ಲರಿಗೂ ಸೇರಿದ ಒಂದು ಕಾರ್ಯಕ್ರಮವನ್ನ ಮಾಡುವ ಅಂತ ಒಂದು ಚಿಂತನೆಯನ್ನು ನಾನೀಗ ಬರುವ ಸಂದರ್ಭದಲ್ಲಿ ಆಲೋಚನೆ ಮಾಡಿದೆ. ಯಾಕೆ ಹೇಳಿದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಅದೀಗ ನಾವು ಧನುಷ್ ಅವರು ಒಂದು ಇಷ್ಟು ಕಾಂಪಿಟೇಷನ್ ಅನ್ನ ರೆಡಿ ಮಾಡಿದ್ದಾರಂತೆ, ಅದಕ್ಕೆ ಸ್ವಲ್ಪ ಪ್ರೈಸ್ ಕೂಡ ತಯಾರು ಮಾಡಿದ್ದಾರೆ ಅವರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಇದೆ. ಯಾಕೆಂದ್ರೆ ಟೀಚರ್ ನಮ್ಮ ಗುರುಗಳಾದ 3 ಜನರಿದ್ದಾರೆ. ಇಲ್ಲಿ ಬಂದಂತ ಎಲ್ಲರಿಗೂ ಒಂದು ಸಮಯಾವಕಾಶ, ಹೆಚ್ಚು ಹೇಳಿದ್ರೆ 5 ನಿಮಿಷ, 1 ನಿಮಿಷದಿಂದ 5 ನಿಮಿಷ ತನಕ ಉಪಯೋಗಿಸಬಹುದು. ಯಾವುದೇ ವಿಷಯದ ಬಗ್ಗೆ ಹೇಳ್ಬೋದು. ಮನೆಯಲ್ಲಿ ತಿಂಡಿ ಮಾಡುವ ವಿಷಯದಲ್ಲಿ ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು, ತಾಯಿಯ ವಿಷಯ ಆಗಿರ್ಬೋದು, ತಂದೆ ವಿಷಯ ಆಗಿರ್ಬೋದು, ಯಾವ ವಿಷಯದ ಬಗ್ಗೆ, ನಾನು ಕೆಲಸ ಮಾಡುವ ವಿಷಯ ಆಗಿರ್ಬೋದು, ನಾನು ಗ್ಯಾರೇಜ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಯಾವುದೇ ರಾಜಕೀಯ ಆಗಿರ್ಬೋದು, ನಮ್ಮ ಊರಲ್ಲಿ ಬ್ರಹ್ಮಕಲಶ ನಡೆದ ವಿಷಯ ಆಗಿರ್ಬೋದು, ಯಾವ ವಿಷಯದ ಬಗ್ಗೆ ಆಗ್ಲಿ ಒಂದು ಮ್ಯಾಚ್, ಅದಕ್ಕೊಂದು ಒಳ್ಳೆ ಪ್ರೈಸ್, ಅದನ್ನು ಸ್ಪಾನ್ಸರ್ ಮಾಡುದು ನಾನು, ವರಪ್ರಸಾದ್. ಒಳ್ಳೆ ಪ್ರೈಸ್. ಯಾಕಂದ್ರೆ ಮ್ಯಾಕ್ಸಿಮಮ್ ಯಾವುದೇ ವಿಷಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರುವ ವಿಷಯದ ಬಗ್ಗೆ, ಎಂತದ ಮನೆಯಲ್ಲಿ ಮಾತಾಡಿದಾಗ ಯಾವ ವಿಷಯದಲ್ಲಿ ಮ್ಯಾಕ್ಸಿಮಮ್ ಯಾರು ಮಾತಾಡ್ತಾರೆ, ಅದರಲ್ಲಿ ಶಬ್ದಗಳು ಯಾವುದು ಸೇರಿಸಬಹುದು, ಯಾವ ಗ್ರಾಮರ್ ಮಿಸ್ಟೇಕ್ ಉಂಟು, ನಾನೇಗ ಯಾವ ವಿಷಯದ ಮಾತಾಡೋದು ಅದ್ರ ಮಾರ್ಕ್ ಇವರು 3 ಜನ ಪಡ್ತೇನೆ. ಮತ್ತೆ ಯಾವುದೇ ರೀತಿ ಇವನು ಧನುಷ್ ಅವರು ಹೇಳಿದ ಹಾಗೆ ಏನು ನಾವು ಪಿಕ್ನಿಕ್ ಮಾಡ್ಲಿಕ್ಕೆ ಅಂದಾಜು ಮಾಡ್ತಾ ಇದ್ರು ಕೂಡ, ಅಲ್ಲಿ ಕೂಡ ಅಂತ ಸಂದರ್ಭಗಳಲ್ಲಿ ಅಥವಾ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಬೇರೆ ಬೇರೆ ರೀತಿಯ ಆಟೋಟ ಸ್ಪರ್ಧೆಗಳು ಅದನ್ನು ಕೂಡ ಇಟ್ಟರೆ ಒಳ್ಳೇದು. ಯಾಕೆಂದ್ರೆ ನಾವು ಮೊದಲು ದೇವದಾಸನಿಗೆ ಗೊತ್ತಿದ್ದಾಗೆ ನಾವು ಒಂದು ಗೋಟಿಯನ್ನಿಂದ ಆಟ ಆಡ್ತಾ ಇದ್ದೆವು. ಇರ್ಲಿಕ್ಕಿಲ್ಲ, ಯಾಕೆಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾತ್ರ ಕಲ್ತಲ್ಲಿ ಜೀವಿದ್ದೇನೆ. ಅದರ ನಂತರ ನಾನು ಮೆಡಮ ಸ್ಕೂಲ್ ಅಲ್ಲಿ ನನ್ನ ಪ್ರೈಮರಿ ಕಂಟಿನ್ಯೂ ಮಾಡಿದ್ದೆ. ಮತ್ತೆ ಕೆಲವರಿಗೆ ನನ್ನ ನೆನಪಿದೆ, ನಾನು BM ಗೆ ರಿಟರ್ನ್ ಮಾಡಿದೆ. ಸೊ ಕೆಲವರು BM ಅಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ರು. ಅದು ಈ ಗ್ರೂಪಿಗೆ ಬಂದ ನಂತರ ನನಗೆ ಗೊತ್ತಾದದ್ದು ಅವರು QUP ನನ್ನ ಕ್ಲಾಸ್ಮೇಟ್ ಅಂತ. ಮೆಮರಿ ಪವರ್ ಸ್ವಲ್ಪ ಕಮ್ಮಿ ಇಲ್ಲ, ಅದು ರ್ಯಾಂಕ್ ತೆಗೆದಿದ್ದೆ.
BM ನಂತರ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಮಿಲಾಗ್ರಿಸ್ ಕಾಲೇಜಲ್ಲಿ ಕಲ್ತದ್ದು. ಅಲ್ಲಿಯೂ ಕೆಲವರು ಹೊರ ಮಿಸ್ ಆದ್ರು, ಅವರೆಲ್ಲ ನನ್ನ ಕ್ಲಾಸ್ಮೇಟ್ ಆಗಿದೆ. 1 ವರ್ಷ ಕೆಲಸ ಮಾಡಿ ಫೀಸ್ ಕಲೆಕ್ಟ್ ಮಾಡಿ ಮತ್ತೆ ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೆ. ಅದರ ನಂತರ 2 ವರ್ಷ ಮಂಗಳೂರಲ್ಲಿ ಕೆಲಸ ಮಾಡಿ ಮತ್ತೆ ಹೋದದ್ದು ದುಬೈಯಲ್ಲಿ 16 ವರ್ಷ. ಅದರ ನಂತರ ಪುನಃ ಅಲ್ಲಿಂದಲೇ ಮಾಡಿರ್ತೀನಿ. ಅದಕ್ಕಿಂತ ಮುಂಚೆ ನನಗೆ GVPಯಲ್ಲಿ ಜಸ್ಟ್ ಸ್ವಲ್ಪ ನೆನಪಿದ್ದ ವಿಷಯ ಅಂದ್ರೆ ಸಜ್ಜಿಗೆ. ಸೊ ಆ ಸಜ್ಜಿಗೆ ಮತ್ತು ಅದರ ಪರಿಮಳ ಈಗಲೂ ನೆನಪಿದೆ. ನಮ್ಮ BM ಶಾಲೆ ಮೆಟ್ಲು ಹತ್ತುವಲ್ಲಿ ಇದ್ದದ್ದು ಕುಕಿಂಗ್ ಸೆಂಟರ್ ಅಲ್ಲೇ ಇತ್ತು. BM ಗೆ ಹೋಗುವಾಗ ಅಲ್ಲೇ ಒಂದು ಗೇಟ್ ಇತ್ತು. BM ನ ಸ್ಟೆಪ್ಸ್ ಗೆ ಹೋಗುವ ಮುಂಚೆ ರೈಟ್ ಗೆ ಒಂದು ಗೇಟ್ ಇತ್ತು. ಒಳಗೆ ಹೋಗುವಾಗ ಕೆಲವೊಮ್ಮೆ ನಮ್ಮ ದಾರಿ ತಪ್ತಾ ಇತ್ತು, ಚಾನ್ಸ್ ರೈಟ್ ಗೆ ಹೋಗ್ತಾ ಇದ್ದೇವೆ ನಾವು, ಯಾಕಂದ್ರೆ ಪರಿಮಳ. ಓಕೆ, ಅದ್ರಲ್ಲಿ ಇದ್ದದ್ದು ಬೇರೆ ವಿಷಯ, ಅದು ಸಮಥಿಂಗ್ ಎಲ್ಸ್. ಬಟ್ ನನ್ನ ಅನಿಸಿಕೆ ಏನಂದ್ರೆ ಮೇ ಬಿ ನಾವು ಸಣ್ಣದಿರುವಾಗ ಅದು ತಿಂದದ್ದು ಪ್ಲಸ್ ನಾನು ಮೆಡೋನ್ದಲ್ಲಿ ಇದ್ದಾಗ ಗಂಜಿ ಊಟ, ಪಚ್ಚೆ ಹೆಸರು ಅದು ತಿಂದದ್ದು. ಮೇ ಬಿ ಅದು ತಿಂದ ಕಾರಣ ನಾವು ಈಗಲೂ ಇಲ್ಲಿ ಇದ್ದೇವೆ, ಕೂತ್ಕೊಳ್ತಿದ್ದೇವೆ, ಆಚೆ ಹೋಗ್ತಾ ಇದ್ದೇವೆ. ನಮ್ಮ ಮಕ್ಕಳು ಫ್ರಾಂಕ್ಲಿ ಹೇಳುದಾದ್ರೆ ಅವ್ರಿಗೆ ಸ್ವಲ್ಪ ನಡೀಲಿಕ್ಕೆ ಹೇಳಿದ್ರು ತುಂಬಾ ಕಷ್ಟ ಇದೆ. ನಾನು ಇಲ್ಲಿಗೆ ಬಂದ ನಂತರ ಗಾಡಿ ತಗೊಳ್ಳಿಲ್ಲ, 2 ವೀಲರ್ ಇದೆ, ಎಮರ್ಜೆನ್ಸಿ ಬೇಕು. ಯಾಕಂದ್ರೆ ನನ್ನ ಮಗನಿಗೆ ಬಸ್ ಅಂದ್ರೆ ಎಂತ, ಟ್ರೈನ್ ಅಂದ್ರೆ ಎಂತ, ರಿಕ್ಷಾ ಅಂದ್ರೆ ಎಂತ ಅಂತ ಗೊತ್ತಾಗ್ಬೇಕು. ನಾನು ಗಾಡಿ ತಗೊಂಡ್ರೆ ಅದು ಅವರಿಗೆ ಅಭ್ಯಾಸ ಆಗ್ತದೆ, ಅವರಿಗೆ ಅದು ನಮಗೂ ಅಭ್ಯಾಸ ಆಗ್ತದೆ. ಆದ ಕಾರಣ ನಾನು ಗಾಡಿ ತಗೊಳ್ಳಿಲ್ಲ, 2 ವೀಲರ್ ಬಿಟ್ಟು ಇದುವರೆಗೆ. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಡಿಲಿಕ್ಕೆ, ರೋಡಲ್ಲಿ ನಡಿಲಿಕ್ಕೆ. ನಾವು ಮಳೆಗಾಲದಲ್ಲಿ ತೋಡಲ್ಲಿ ನಡೀತಾ ಇದ್ದೇವೆ, ಮಳೆ ನೀರಿಗೆ ನಮ್ಮ ಚಪ್ಪಲಿ ಬಿದ್ರು ಓಡಿಕೊಂಡು ಹೋಗಿ ಬೇರೊಬ್ಬ ನನ್ನ ಮುಂದೆ ಹೋಗಿ ನಿಂತು ತೆಕೊಂಡು ಬಂದವರು. ಈಗ ಸಣ್ಣ ಮಳೆಗೆ ನಮಗೆ ಮಕ್ಕಳನ್ನು ಹೊರಗೆ ಬಿಡ್ಲಿಕ್ಕೆ ಧೈರ್ಯ ಇಲ್ಲ. ನಾವು ಏನ್ ಮಾಡಿದ್ದೇವೆ ಅದು ನಮ್ಮ ಮಕ್ಕಳ ಹತ್ರ ಮಾಡಿಸ್ಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಯಾಕೆಂದ್ರೆ ನಾವು ತುಂಬಾ ಅಷ್ಟು ಇನ್ಸೆಕ್ಯೂರ್ ಫೀಲ್ ಮಾಡ್ತೇವೆ, ಒಬ್ಬರು ಇರುದು, ಇಬ್ಬರು ಇರುದು, ಮೂವರು ಇರುದು, ಅವರು ಏನಾದ್ರು ಆದ್ರೆ ಅಂತ. ಅದು ನಾವು ಮಾಡೋ ದೊಡ್ಡ ತಪ್ಪು. ನಮ್ಗೆ ಟೀಚರ್ ತುಂಬಾ ಹೊಡೆದಿದ್ದಾರೆ. ನಾವು ತಪ್ಪು ಮಾಡಿದಾಗ ತುಂಬಾ ಹೊಡೆದಿದ್ದಾರೆ. BM ಅಲ್ಲಿ ಬಸ್ಸಿಗೆ ಕಲ್ಲು ಹೊಡೆದಕ್ಕೆ ನಮ್ಮನ್ನು ಒಳಗೆ ಕೂಡಿಸಿದ್ದಾರೆ. ಆ ಎಲ್ಲ ಇಶ್ಯೂ ಆಗಿದೆ, ಪೆಟ್ಟು ತಿಂದಿದ್ದೇವೆ. ಆ ಪೆಟ್ಟು ತಿಂದ ಕಾರಣ ನಾವು ಈಗಲೂ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಕೇಳಿದ್ರೆ ಅವರ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ನೆನಪಿಲ್ಲ. ಪ್ಲಸ್ ಆ ಟೀಚರ್ ಶಾಲೆಯಲ್ಲಿ ಸಹ ಇಲ್ಲ. ಇಲ್ಲಿ ಕೂತ್ಕೊಂಡಿದ್ದ ಈ ಟೀಚರು ಅವರ ಜಾಯ್ನಿಂಗ್ ಇಂದ ರಿಟೈರ್ಮೆಂಟ್ ವರೆಗೆ ಒಂದೇ ಸ್ಕೂಲಲ್ಲಿ ಇರ್ತಾರೆ. ಈಗಿನ ಮಕ್ಕಳಿಗೆ ಟೀಚರ್ ಫಸ್ಟ್ ಸ್ಟ್ಯಾಂಡರ್ಡ್ ಆ ಟೀಚರ್ ಇದ್ರೆ ಮತ್ತೆ ಆ ಟೀಚರ್ ಬೇರೆ ಯಾವ್ದಾದ್ರು ಸ್ಕೂಲಲ್ಲಿ ಇರ್ಬೋದು, ಕಂಟಿನ್ಯೂಷನ್ ಸಿಗ್ತಾ ಇಲ್ಲ. ನಾವು ಈ 2000 ಹುಟ್ಟಿದವರು ವೆರಿ ಲಕ್ಕಿ, ವೆರಿ ಲಕ್ಕಿ. ಯಾಕಂದ್ರೆ ನಾವು ಕಂಡ ವಿಷಯ, ನಾವು ಕೇಳಿದ ವಿಷಯ ಇನ್ನು ಬರುವವರು ಯಾರಿಗೂ ಕಾಣ್ಲಿಕ್ಕೂ ಚಾನ್ಸ್ ಇಲ್ಲ, ಕೇಳ್ಬೋದು, ಅದು ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಟೀಚರ್ ಕಡ್ಡಿಯಾಟ ಅದು ನಮ್ಮ ಮೇನ್ ಆಟ. ಗೋಳಿದು ನಮ್ಮ ಮೇನ್ ಆಟ. ಓಕೆ, ಅದಂತರ ಕಬಡ್ಡಿ. ಮತ್ತೆ ಸ್ವಲ್ಪ ಬೆಳೆದಾಗಿ ನಾವು ಕ್ರಿಕೆಟಿಗೆಲ್ಲ ಹೋದೆವು. ಫುಟ್ಬಾಲ್ ಏನು ಇರಲಿಲ್ಲ. ಫುಟ್ಬಾಲ್ ನಮ್ಮ GVPಯಲ್ಲಿ ನೆನಪಿದೆ. GVPಯಲ್ಲಿ ಗಾಳಿ ಇಲ್ಲದ ಹೊಟ್ಟೆ ಆದ ಫುಟ್ಬಾಲ್ ಅಲ್ಲಿ ನಾವು ಆಡಿದ್ದೇವೆ. ಸಣ್ಣ ಬಾಲ್ ಅಲ್ಲಿ ಆಡ್ತೇವೆ. ನಮ್ಮ ಮತ್ತೊಂದು ಆಟ ಇತ್ತು, ಅದ್ರ ಹೆಸರು ನನಗೆ ನೆನಪಿಲ್ಲ. ಗೋರಿ ಅಲ್ಲ, ಬಾಲ್ ಅಲ್ಲಿ ಹೊಡಿಯುವುದು, ಅದ್ರಲ್ಲಿ ಪೆಟ್ಟು ಸಹ ತಿಂದಿದ್ದೇವೆ. ಆ ಪೆಟ್ಟಿನಲ್ಲಿ ಒಂದು ಮಜಾ ಇರುವುದಲ್ಲ, ಬೇರೆ ಯಾವುದ್ರಲ್ಲೂ ಇಲ್ಲ. ಅದಕ್ಕೆ MRF ಬಾಲ್ ಅಂದ್ರೆ MRF ಬಾಲ್, ರೆಡ್ ಕಲರ್. ಸೊ ಈ ಎಲ್ಲ ಚಾನ್ಸ್ ನಾವು ಎಂಜಾಯ್ ಮಾಡಿದ್ದೇವೆ, ಅದು ನಮ್ಮ ಮಕ್ಕಳಿಗೆ ಸಿಗಲ್ಲ. ಅದಂತ ನಮಗಿಂತ ಮುಂಚೆ ಇದ್ದವರು ಈಗ ಹೆಚ್ಚಿನವರು ಇಲ್ಲ. ನಮ್ಗೆ ನಮ್ಮ ತಂದೆ ತಾಯಿಯವರು ಇಷ್ಟು ಬಿಸಿ ಆಗಿದೆ ಅಂದ್ರೆ ಬೀಡಿ ಕಟ್ಟಿಯ ಇಲ್ಲ ಕೂಲಿಗೆ ಹೋಗಿ ನಮ್ಮನ್ನು ಬೆಳೆಸಿದ್ದಾರೆ. ಅವರಷ್ಟು ಬಿಸಿ ಇದ್ದ ಕಾರಣ ನಮ್ಗೆ ನಮ್ಮಷ್ಟಕ್ಕೆ ನಾವು ಗೇಮ್ಸ್ ಕಲ್ತ್ಕೊಂಡೆವು, ನಮ್ಮಷ್ಟಕ್ಕೆ ನಾವು ಹುಡುಕಿದ್ದೆವು, ಗೇಮ್ಸ್ ಅನ್ನು ಕ್ರಿಯೇಟ್ ಮಾಡಿದೆವು.
ಇದು ನಮ್ಮ ಕೆಪಾಸಿಟಿ ಆಗ್ತದೆ. ಆಗ ನಮ್ಗೆ ನಮ್ಮ ಕೆಪಾಸಿಟಿ ಗೊತ್ತಿರಲಿಲ್ಲ, ನಾವು ಸಣ್ಣ ಸಣ್ಣ ಕೆಲಸ ಮಾಡ್ತಾ ಇದ್ದದ್ದು. ದಟ್ ಇಸ್ ಅವರ್ ಕೆಪಾಸಿಟಿ ವಿಚ್ ವಿ ಡಿಡ್ ನಾಟ್ ನ್ಯೂ. ಅದು ನಾವು ಆಗ ನಮ್ಗೆ ಯಾರಾದ್ರೂ ಹೇಳಿಕೊಡ್ತಿದ್ರೆ ನಮ್ಮ ಲೆವೆಲೇ ಬೇರೆ ಆಗ್ತಿತ್ತು. ಈಗ ಮಕ್ಕಳನ್ನು ಬೆಳೆಸುವುದೇ ನೀವು ಈ ಲೆವೆಲ್ಗೆ ಮುಟ್ಟಬೇಕಂತ ನಮ್ಮನ್ನು ಯಾರು ಕಲಿಸಿಕೊಳ್ಳಿಲ್ಲ. ನಮ್ಮ ಲೈಫ್, ನಮ್ಮ ಎಕ್ಸ್ಪೀರಿಯನ್ಸ್, ನಾವು ಹೇಗೆ ಮುಂದೆ ಹೋಗ್ತಾ ಇದ್ದೇವೆ ಅದು ನಮಗೆ ಕಲಿಸಿಕೊಟ್ಟಿದೆ. ಅದರೊಟ್ಟಿಗೆ ನಮ್ಮ ಟೀಚರ್ಸ್ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ತಪ್ಪು ಮಾಡಿದಾಗ ನಮ್ಮನ್ನು ಕರೆಕ್ಷನ್ ಮಾಡಿದ್ದಾರೆ, ಪೆಟ್ಟು ಕೊಡುವ ಟೈಮ್ಗೆ ಪೆಟ್ಟು ಕೊಟ್ಟಿದ್ದಾರೆ. ಈಗಲೂ UP ಅಲ್ಲಿ ನನಗೆ ಪೆಟ್ಟದಿಂದ ನೆನಪಿಲ್ಲ, ಅದು ಮೆಡಲಲ್ಲಿ ತುಂಬಾ ತಿಂದಿದ್ದೇನೆ, BM ಅಲ್ಲಿ ಸಹ ನಾನು ತಿಂದಿದ್ದೇನೆ ಪೆಟ್ಟು. ಅದೇ ಮೆಡಲಲ್ಲಿ ನನಗೆ ಪೆಟ್ಟು ಕೊಟ್ಟ ಟೀಚರ್ ಹೆಸರು ನೆನಪಿದೆ, ಅವರ ಬೆತ್ತದ ಸೈಜ್ ನೆನಪಿದೆ. ಬೆತ್ತದ ಸೈಜು ನೆನಪಿದೆ. ಕೆಲವು ಟೀಚರ್ 3 ಟೀಚರ್ ಕೈಯಲ್ಲಿ ತೋರದ ಬೆತ್ತ ಇತ್ತು, 2 ಟೀಚರ್ ಕೈಯಲ್ಲಿ ಸಪುರದ ಬೆತ್ತ. ಬಾಕಿ 2 ಟೀಚರ್ ಕೊಡಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಅಂತ ಎಲ್ಲ ಸಿಚುವೇಶನ್ ಅಲ್ಲಿ ನಾವು ಬೆಳೆದಿದ್ದೇವೆ. ನಮ್ಮ ಫ್ರೆಂಡ್ಶಿಪ್ ಈಗಲೂ ಇದೆ. ಸೊ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿ, ನಮ್ಮ ಪ್ರೀತಿ ಯಾವಾಗಲೂ ಒಟ್ಟಿಗೆ ಇರಲಿ. ನಮ್ಮ ಮಕ್ಕಳಿಗೆ ಆದಷ್ಟು ಟ್ರೈ ಮಾಡಿ ಕಲಿಸ್ಲಿಕ್ಕೆ ನಾವೇನು ಕಲ್ತಿದ್ದೇವೆ, ಯಾಕೆಂದ್ರೆ ಅದು ಅವರನ್ನು ಗಟ್ಟಿ ಮಾಡ್ತದೆ, ಅವರನ್ನು ಸ್ಟ್ರಾಂಗ್ ಮಾಡ್ತದೆ. ಸ್ಕೂಲಲ್ಲಿ ತುಂಬಾ ಕಂಪ್ಲೇಂಟ್ಸ್, ಮಕ್ಕಳು ತುಂಬಾ ಕಂಪ್ಲೇಂಟ್ಸ್ ಮನೆಗೆ ಬರ್ತದೆ, ಅವನು ಹಾಗೆ ಮಾಡಿದ, ಅವನು ಹೀಗೆ ಮಾಡಿದ. ನನ್ನ ಮಗನಿಗೆ ನಾನು ಇಷ್ಟೇ ಕಲಿಸಿದ್ದು, ಯಾರಾದ್ರೂ ನಿಂಗೆ ಹೊಡೆದ್ರೆ ಏನ್ ಮಾಡ್ಬೇಡ, 2ನೇ ಸರ್ತಿ ಹೊಡ್ರಿ ಏನ್ ಮಾಡ್ಬೇಡ, 3ನೇ ಸರ್ತಿ ಹೋದ್ರೆ ಕಂಪ್ಲೇಂಟ್ ತರಬೇಡ, ಅವನ ತಾಯಿ ಕಂಪ್ಲೇಂಟ್ ತರಬೇಕು, ಅವನಿಗೆ ಹೊಡೆದ ನನ್ನ ಮಗ ಅಂತ. ಸೊ ಅವನಿಗೆ ಡಿಫೆನ್ಸ್ ಕಲಿಸಿ, ಅವನಿಗೆ ಹೇಗೆ ಮ್ಯಾನೇಜ್ ಮಾಡುದು ಅದನ್ನು ಕಲಿಸ್ಬೇಕು. 2 ಕಲಿಸಿದ್ರೆ ಮಾತ್ರ ಮಕ್ಕಳಿಗೆ ಮುಂದೆ ಬರ್ಬೋದು, ಇಲ್ಲದ್ರೆ ತುಂಬಾನೇ ಕಷ್ಟ, ತುಂಬಾ ಡೆಲಿಕೇಟ್ ಆಗ್ತಾ ಇದ್ದಾರೆ ಮಕ್ಕಳು. ಸೊ ನಾವು ಈ ಗ್ರೂಪ್ ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೇವೆ. ಸೊ ಇನ್ನೂ ಚೆನ್ನಾಗಿ ಅವರಿಗೆ ನಾವು ಏನು ಮಾಡಿದ್ದೇವೆ ಅದನ್ನು ಹೇಳಿಕೊಡಿ. ಅದು ನಾವು ಮಾತಾಡ್ತಾ ಇಲ್ಲ, ಅದನ್ನು ಹೇಳಿಕೊಡಿ. ಸೊ ಸಿಂಪಲ್ ನನ್ನದಷ್ಟೇ. ಮತ್ತೆ ಮಾಲ್ಡೀವ್ಸ್ ಹೇಳಿಕ್ಕೆ ಏನಿಲ್ಲ, ಲೆಫ್ಟ್ ಕಾಲ್ ಹಾಕಿದ್ರೆ ಸಮುದ್ರಕ್ಕೆ, ರೈಟ್ ಕಾಲ್ ಹಾಕಿದ್ರೆ ಸಮುದ್ರಕ್ಕೆ, ನಡುವೆಲ್ಲಿರೋ ರೋಡಲ್ಲಿ ಮಾತ್ರ ನಡ್ಕೊಂಡು ಹೋಗ್ಬೇಕು. ದೇವರ ಕ್ರಿಯೇಷನ್ ಅಂದ್ರೆ ನೀರು ಮೇಲೆ ಬರುವುದಿಲ್ಲ, ನೀರು ಕೆಳಗೆ ಹೋಗುದಿಲ್ಲ, ನೀರು ಅದೇ ಲೆವೆಲ್ ಅಲ್ಲಿ ಇರ್ತದೆ. ಮೀನು ಬೇಕಾದ್ರೆ ಸಮುದ್ರದ ಸೈಡಿಗೆ ಕೂತ್ಕೊಳ್ಳಿ, ಗಾಳ ಹಾಕಿ 1 ನಿಮಿಷದಲ್ಲಿ ಮೀನು ಸಿಗ್ತದೆ. ಎಷ್ಟು ಮೀನು ಬೇಕು ಅಷ್ಟು ಮೀನು ಹಿಡಿಯಬಹುದು, ಅದೇ ರೆಸ್ಟ್ರಿಕ್ಷನ್ ಇಲ್ಲ. ಯಾಕೆಂದ್ರೆ ಅಲ್ಲಿ ನೆಟ್ ಅಲ್ಲಿ ಮೀನು ಹಿಡಿಲಿಕ್ಕೆ ಅಲೌಡ್ ಇಲ್ಲ. ಆ ಕಾರಣ ಯಾಕಂದ್ರೆ ಟೂರಿಸ್ಟ್ ಏರಿಯಾ, ಆದ ಕಾರಣ ಅಲ್ಲಿ ಧಾರಾಳ ಮೀನಿದೆ, ಕ್ಲೀನ್ ಇದೆ. ಯಾಕಂದ್ರೆ ಅಲ್ಲಿ ಇಂಡಸ್ಟ್ರೀಸ್ ಇಲ್ಲ, ನೀರನ್ನು ಇದಕ್ಕೆ ಹಾಕ್ಲಿಕ್ಕಿಲ್ಲ, ಯಾವ್ದು ಸಮುದ್ರಕ್ಕೆ ಬಿಡ್ಲಿಕ್ಕಿಲ್ಲ. ಮತ್ತೆ ಇರುವುದು ನಮ್ಮ ಮನೆಯಲ್ಲಿರುವ ಗಲೀಜ್ ನೀರು, ಅದು ರೀಸೈಕಲ್ ಆಗುತ್ತೆ. ಸೊ ಬಿಕಾಸ್ ಆಫ್ ಕ್ಲೀನ್ಲಿನೆಸ್ ಅಲ್ಲಿ ಎಲ್ಲ ಕ್ಲೀನ್ ಇದೆ. ಜನರು ಒಳ್ಳೆಯವರು, ಅಂಡರ್ಸ್ಟ್ಯಾಂಡೇಬಲ್ ಜನರು. ಮತ್ತೆ ಬಾಕಿ ಎಲ್ಲ ನಮ್ಮ ಹಾಗೆ ಇಲ್ಲಿ ಹೇಗಿದೆ ಲೋಕಲ್ ಆಗಿ ಸ್ವಲ್ಪ ಬಿಸಿ ಜಾಸ್ತಿ, ಯಾಕೆಂದ್ರೆ ಸಮುದ್ರ. ನಾನಿರುವ ಏರಿಯಾ 3 ಕಿಲೋಮೀಟರ್. ನಾನು ನಡ್ಕೊಂಡು ಒಂದು ಸೈಡಿಂದ ನಡ್ಕೊಂಡು ಹೋದ್ರೆ ಇನ್ನೊಂದು ಸೈಡಿಂದ ರಿಟರ್ನ್ ಬರ್ತೇನೆ ನಾನು. ಸೊ ಅಷ್ಟು ಸಣ್ಣ ಜಾಗೆ. ಸೊ ಯಾರಿಗಾದ್ರೂ ಬರ್ಲಿಕ್ಕಿದ್ರೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ ಬನ್ನಿ. ಅಲ್ಲಿ ಏನಾದ್ರೂ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ, ಹೆಲ್ಪ್ ಮಾಡ್ಬೇಕಾದ್ರೆ ನಾನಿದ್ದೇನೆ. ಟೂರ್ ಮಾಡೋ ಜಾಸ್ತಿ ಖರ್ಚಿಲ್ಲ. ಇಲ್ಲಿಂದ ಬಾಂಬೆ ಹೋಗುವ ಟಿಕೆಟ್ ಫೇರ್ ಅಲ್ಲಿ ಇಲ್ಲಿಂದ ಮಾಲ್ಡೀವ್ಸ್ ಹೋಗ್ಲಿಕ್ಕೆ 7,000-8,000 ಒನ್ ವೇ ಇರುತ್ತೆ, ರಿಟರ್ನ್ ಬರ್ಲಿಕ್ಕೆ. ಸೊ ಆಧಾರ್ ಕಾರ್ಡ್ ಅಲ್ಲಿ ಆಗ್ತದೆ. ಇಲ್ಲಿ ಅವ್ರು ಬಿಡ್ಬೇಕು, ಇಲ್ಲಿ ಅವ್ರು ಬಿಟ್ಟರೆ ಅಲ್ಲಿ ಅವ್ರು ಬಿಡ್ತಾರೆ. ಎಲ್ಲರಿಗೆ ಬಿಸಿ ಟೀಚರ್ ಹೇಳ್ತಾರೆ ಹನಿಮೂನ್ ಟೈಮ್ ಆದ್ರೆ ಪ್ಲಾನ್ ಮಾಡ್ಬೋದಿತ್ತು ಅಂತ. ಹನಿಮೂನಿಗೆ ರೆಸ್ಟ್ರಿಕ್ಷನ್ ಇಲ್ಲ. ಹನಿಮೂನ್ ಯಾವಾಗ ನಮ್ಗೆ ಮನಸ್ಸಿದ್ಯಾ ಆವಾಗ ಮಾಡ್ಬೋದು.
ನಾದ ಪ್ರಣಯದ ಸರಿಗಮ ಭಾವಾನಂದ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗವಂತ ಹೃದಯ ಸಂಗಮ ಅನುರಾಗವಂತ ರಾಗರಾಗಿಣಿ ಜೀವಾನುಬಂಧ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ബഡിയുണ്ട് ടീച്ചറിന് അതുപോലെ മാസ്റ്റർക്ക് ആദ്യം നമസ്കാരം പറയുന്നത്. പിന്നെ അതുപോലെ ഞാൻ ലേറ്റ് ആയിട്ട് വന്നിട്ട് എല്ലാവർക്കും നമസ്കാരം പറയുന്നത്. ലേറ്റ് ആയിട്ട് കാരണം എന്ന് വെച്ചാല് വേറെ എന്തെങ്കിലും ചെറിയൊരു പ്രോബ്ലം ആയി, അതുകൊണ്ട് ലേറ്റ് ആയി. രണ്ടാമത്തെ കെട്ടുകഥ അല്ലേ ഇത്? രണ്ടാമത്തെ അപ്പൊ ഫസ്റ്റിന് എനിക്ക് കെട്ടുകഥറിന് പങ്കെടുക്കാൻ കഴിഞ്ഞിട്ടില്ല. നമുക്കറിയല കെട്ടുകഥറിന് ഇങ്ങനെ സംഭവം. അപ്പൊ എന്റെ ഹസ്ബൻഡിന്റെ ഒരു ഗ്രൂപ്പ് ഉണ്ടായിരുന്നു പണ്ട്. അപ്പൊ എനിക്ക് ഭയങ്കര ടെൻഷൻ. ആ ഫോൺ നോക്കിട്ട് അവരെ കൂട്ടുകാരെല്ലാം കിട്ടിയല്ലോ എന്ന് പറയുമ്പോ ഭയങ്കര ടെൻഷനായി എനിക്ക്. അപ്പൊ എനിക്ക് എന്റെ ഫ്രണ്ട്സ് എന്ന് പറയുന്നത് ശരിക്കും പറയാൻ ഫ്രണ്ട്സ് ഇല്ല. അന്ന് പറഞ്ഞത് എനിക്ക് ഫ്രണ്ട്സ് എന്ന് പറഞ്ഞതില്ല. അപ്പൊ ഞാനിങ്ങനെ വിചാരിച്ചു എനിക്ക് ഫ്രണ്ട് ആകെ എനിക്കൊരു ഓർമ്മ നല്ല ബെസ്റ്റ് ഞാൻ നല്ല എനിക്കറിയാം. പിന്നെ അടുത്തുള്ളത് ജയശ്രീ, അങ്ങനെ കുറെ ആൾക്കാരെല്ലാം അറിയാം. അങ്ങനെ അപ്പൊ നമ്മുടെ സ്കൂളിൽ പഠിച്ച ഒരു ഗെറ്റ് ടുഗദർ എന്ന് പറഞ്ഞിട്ട് ഇപ്പൊ ഇങ്ങനെ നടക്കുന്നുണ്ട്. ഞങ്ങൾ ജൂബി സ്കൂളിൽ ഞാൻ ഇങ്ങനെ പോയപ്പോഴാണ് ധനുഷിനെ കണ്ട് അങ്ങനെ ഒരു ഗ്രൂപ്പായി. എനിക്ക് നിങ്ങളെല്ലാരും കാണാൻ പറ്റി, എനിക്കൊരു ഫ്രണ്ട്സായി, സന്തോഷമായത്. അപ്പൊ ഈ രണ്ടാമത്തെ ഗെറ്റ് ടുഗദറിൽ പങ്കെടുത്തതിൽ ഒരുപാട് സന്തോഷമുണ്ട്. പിന്നെ അതുപോലെ ഞാൻ പ്രത്യേകമായിട്ട് സംസാരിക്കുന്ന എനിക്ക് സമ്മാനം കിട്ടണം എന്നുള്ളതാണ്. സമ്മാനം കിട്ടുന്ന ഏത് പരിപാടിക്കും ഞാൻ ഗെയിംസ് ആണെങ്കിലും എന്താണെങ്കിലും സംസാരിക്കുന്നതിന് ഭയങ്കര ഇഷ്ടമാണ്. പിന്നെ വേദിയിലൊക്കെ സംസാരിച്ചിട്ട് വലിയ എക്സ്പീരിയൻസ് ഒന്നും എനിക്കില്ല. പിന്നെ GST ഓഫീസിൽ ഞാൻ പരിപാടിയൊക്കെ നടക്കുമ്പോൾ ഞാൻ സ്റ്റേജിൽ സംസാരിച്ചിട്ടുണ്ട്. GST ഓഫീസിൽ 6 വർഷം ഞാൻ ജോലി എടുത്തിട്ടുണ്ട്. അപ്പൊ അവിടെ റിട്ടയർമെന്റ് അതേപോലെ പ്രൊമോഷൻ അങ്ങനത്തെ ഇതെല്ലാം വരുമ്പോ സാറുമാർ ഇതെടുക്കുമ്പോ ഞാൻ 2 വാക്ക് പറയും. അങ്ങനെ പോയി വിട്ടേക്കാണ് എനിക്കൊരു പേടിയില്ലാതെ സ്റ്റേജിൽ കയറാറ്. ഇപ്പൊ എനിക്ക് പേടിയൊന്നുമില്ല. മറ്റുള്ളവർ കാണും, അവർ കളിയാക്കും, അങ്ങനത്തെ ഒരു ടെൻഷൻ എനിക്കില്ല. അപ്പൊ എന്തുണ്ടെങ്കിൽ ഒരു 2 വാക്ക് സംസാരിക്കുന്നത് നല്ല എനർജി, നല്ലൊരു കോൺഫിഡൻസ് എനിക്ക് കിട്ടുന്നുണ്ട്. എന്നുവെച്ചാല് ഇനിയിപ്പോ വേറെ ഒന്നും പറഞ്ഞിട്ടുണ്ട്. അടുത്ത കന്നഡത്തിൽ പറഞ്ഞല്ലേ അത് മാത്രം എന്നെ ഉൾപ്പെടുത്തണ്ടെന്ന് ഞാൻ പറയുന്നത്. അല്ല പിക്നിക് അല്ല, എന്താ അഭിസംബോധന ചെയ്യാൻ വേണ്ടിട്ട് ആളെ തെരഞ്ഞെടുക്കുന്നെന്ന് പറഞ്ഞല്ലേ. അപ്പൊ അതിന് മാത്രം എന്നെ ഏറ്റെടുക്കണ്ട. കാരണം ആ സമയത്ത് എനിക്ക് ഞാൻ ഉണ്ടെങ്കിൽ സംസാരിക്കാം, ഇല്ലെങ്കിൽ ഞാൻ സംസാരിക്കില്ല. 2 വാക്ക് സംസാരിക്കാം. പിന്നെന്ന് പറഞ്ഞ നേരത്തെ സംസാരിച്ച ആളെ പേരറിയാല, അനില്. കൊറേ പഴയ ലോകത്തിൽ പോയി ഞാൻ ആ സമയത്ത്. അത് നല്ലൊരു കാര്യം, നല്ലൊരു വേർഡ്സ് ആണ് അവർ പറഞ്ഞത്. പഴയ ഒരു നമ്മളെ ആ ഇപ്പോഴത്തെ ഇതിൽ വന്നില്ല. നമുക്ക് സത്യം നമ്മുടെ പിള്ളേരെ പഠിപ്പിക്കണം. എങ്ങനെ പഠിപ്പിക്കണം? ഇല്ലായ്മയിൽ നിന്ന് പഠിപ്പിക്കണം, ഉണ്ടായിട്ടല്ല പഠിപ്പിക്കണ്ടേ. ഒരു ഫോൺ ആണെങ്കിൽ, പൈസ ആണെങ്കിൽ, അല്ലെങ്കിൽ പെന്നാണെങ്കിൽ, ബുക്കാണെങ്കിൽ, എന്താണെങ്കിൽ നമുക്ക് എന്തുണ്ട് അതിൽ തന്നെ താഴോട്ടായിട്ട് നമുക്ക് കൊടുക്കാൻ പഠിക്കണം. അത് മേളോട്ട് കൊടുക്കാൻ പഠിച്ചാല് നമുക്ക് ഇല്ലാത്ത സമയത്ത് നമുക്ക് കൊടുക്കാൻ പറ്റത്തില്ല. സന്തോഷമൊക്കെ കിട്ടും. നമുക്ക് എന്താ തരുന്നുണ്ട്? അല്ലെങ്കിൽ വലിയ വലിയത് വാങ്ങിച്ചു കൊടുക്കണമെന്നും ഞാൻ പറയുന്നില്ല. പക്ഷെ നമുക്ക് എങ്ങനെ തരുന്നത്? നമ്മളെ കഷ്ടപ്പാട്, നമ്മൾ എങ്ങനെ ചെറുപ്പത്തെ എങ്ങനെ ഒരു ഡ്രസ് ഇല്ലാതെയോ ഭക്ഷണം ഇല്ലാതെയോ അല്ലെങ്കിൽ പൈസന്റെ കാര്യത്തിലാണെങ്കിലും ആ ബുദ്ധിമുട്ട് പിള്ളേർ അറിഞ്ഞ് തന്നെ വളരണതാണ് ഞാനും ആഗ്രഹിക്കുന്നത്. ഞാൻ ചില സമയത്ത് പറയും, എന്റെ മോൻ ചോദിച്ചാലും മോള് ചോദിച്ചാലും ഞാൻ പറയും എന്റെ മോനെ ഇല്ല, ഇപ്പൊ ഇല്ല, നമുക്ക് പിന്നെ നോക്കാം, അല്ലെങ്കിൽ എന്റെ കയ്യിൽ ഇപ്പൊ എടുക്കാനില്ല. അങ്ങനെയൊക്കെ ഞാൻ പറഞ്ഞ് തട്ടിമുട്ടി ഞാനൊക്കെ എങ്ങനെയെങ്കിലും പോകും. അപ്പൊ നമ്മൾ ഉണ്ടെങ്കിൽ എന്റെ മോനെ ഇന്ന് 100 ചോദിച്ചാലും ഞാൻ 200 എടുത്ത് കൊടുക്കാനുള്ള ഒരു അമ്മ അല്ല. അപ്പൊ ഞാൻ 100 ചോദിച്ചാല് അതിന് 20 കൊടുക്കാൻ ഞാൻ നോക്കുവാകുന്നത്. അതുകൊണ്ട് നല്ല ഒരു ഭാവിയിലേക്ക് നല്ല പിള്ളേരായിട്ട് വളരട്ടെ. എല്ലാവർക്കും അങ്ങനെ തന്നെയാണ്. അപ്പൊ അതുകൊണ്ട് ഇവിടെ വന്ന എല്ലാവർക്കും ഒന്നും കൂടി താങ്ക്സ് പറഞ്ഞു. എനിക്ക് ഇത്രയും വാക്ക് സംസാരിക്കണം തന്ന ഈ ಸಮಯത്തിന് ഒരുപാട് ಥ್ಯಾಂಕ್ಸ್. ನಮಿ ನಮಸ್ಕಾರ. ತಯಾರಾದ್ರು ನೋಡಿ ಅಂತೆ. ನಾವು ಇಲ್ಲಿ ಯಾರಿಲ್ಲ ಇದಕ್ಕೆ 2 ಜನ ಬಹಳ ಒಳ್ಳೆ ರೀತಿಯಾಗಿ
ಇರ್ಬೋದು ಅಂತ ನಾವು ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ಒಂದು ಒಳ್ಳೆ ಟೀಚರ್ ಯಾವ ರೀತಿಯಲ್ಲಿ ಮಕ್ಕಳನ್ನ ಮಾತಾಡಿ ಅದನ್ನು ಯಾವ ರೀತಿಯ ಬದಲಾವಣೆಯನ್ನ ತರ್ತಾರೆ ಅದೇ ರೀತಿಯ ಒಂದು ಮಾತನ್ನು ರಾಜಿನಿ ಅವರು ಹೇಳಿದ್ದಾರೆ. ಆದ ಕಾರಣ ಇನ್ನು ಫಸ್ಟ್ ಆಫ್ ಆಲ್ ಭಾಷೆ ತುಂಬಾ ಚೇಂಜ್ ಆಗಿದೆ. ಈಗ ಗದ್ದಲ ಭಾಷೆ ಬೆಂಗಳೂರಿಗೆ ಹೋಗಿ ಆಲ್ಮೋಸ್ಟ್ 25 ಇಯರ್ಸ್. ಸೊ ನನ್ನ ಕನ್ನಡ ಅಲ್ಲಿದೆ, ಕನ್ನಡ ಹೌದು. ಮಾತಾಡುವಾಗ ಜಾಸ್ತಿ ಇಂಗ್ಲಿಷ್ ಆಮೇಲೆ ಸ್ಟೇಜ್ ಅಷ್ಟೇನೆ, ಸ್ಟೇಜು ಭಾರಿ ಕಡಿಮೆ. 7th ಸೆಂಡ್ ಆಫ್ ಅಲ್ಲಿ ಒಂದ್ಸಲ ಮಾತಾಡಿದ್ದೆ. ನನ್ನನ್ನ ಫ್ರಂಟ್ ಬೆಂಚ್ ಅಂತ ನಮ್ಮನ್ನು ಕಳಿಸಿದ್ರು, ಮಾತಾಡ್ಬೇಕು ನೀವು ಅಂತ. ಎಲ್ರಿಗೂ ಸನ್ಮಾನ್ಯ ಅಂತ ಹೇಳ್ಬೇಕಿತ್ತು, ನಾನು ಸಾಮಾನ್ಯ ಅಂತ ಹೇಳ್ತಾನೆ ಇದ್ದೀನಿ. ಸೊ ಈಗಲೂ ಆ ಒಂದು ಹಾಗೆ ಇದೆ. ಸ್ಟೇಜಿಗೆ ಹೋಗಿಲ್ಲ, ನಾವು ಫೈನಾನ್ಸ್, ಅಕೌಂಟೆಂಟ್ ಅದರಲ್ಲಿ ಇರುವಾಗ ಮಾತಾಡೋದು ತುಂಬಾ ಕಡಿಮೆ. ಮನೆ ಕಡೆ ಅಷ್ಟೇ ಮಾತಾಡೋದು ತುಂಬಾ ಕಡಿಮೆ. ಸೊ ಅಷ್ಟೇ. ಅದೇ 96 ನಂತರ ಡಿಗ್ರಿ ನಾನು ಮುಗಿಸಿದ್ದು ಉಜಿರೆನಲ್ಲಿ. ಅದು 5 ವರ್ಷ ಮುಗಿಸಿದ ಮೇಲೆ ಕೆಲಸಕ್ಕೆ ಅದು ಮುಂದೆ ಓದಲಿಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಹೋದವನು. ಈಗ ಅಲ್ಲೇ ಸೆಟ್ಲ್ ಆಗಿದ್ದೀನಿ. ಹೊಸೂರು, ತಮಿಳುನಾಡು, ಬೆಂಗಳೂರಿನ ಒಂದು 50 ಕಿಲೋಮೀಟರ್ ದೂರ. ಅಲ್ಲಿ ಒಂದು ಏರ್ಕ್ರಾಫ್ಟ್ ಮೈಂಟೆನೆನ್ಸ್ ಕಂಪನಿಯಲ್ಲಿ ಫೈನಾನ್ಸ್ ಅಕೌಂಟ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. ಸದ್ಯ ಈ ಫಂಕ್ಷನ್ಗೋಸ್ಕರ ಈಗ ಬಂದಿರೋದು ಇಲ್ಲಿಗೆ. ಲಾಸ್ಟ್ ಟೈಮ್ ಒಂದು ಏನೋ ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಟ್ರೈ ಮಾಡ್ತೀನಿ ಬರ್ತೀನಿ ಅಂತ, ಬಟ್ ಆಗಿಲ್ಲ. ಅಷ್ಟೇ ಹೇಳಿರೋದು. ಮತ್ತೆ ಟೀಚರ್ಸ್ಗೆ ಮತ್ತು ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಇದು ನನ್ನ 2ನೇ ವರ್ಷದ ಗೆಟ್ ಟುಗೆದರ್ ಪಾರ್ಟಿಸಿಪೇಷನ್. 1 ವರ್ಷ ಸ್ವಲ್ಪ ಲೇಟ್ ಆಯಿತು. ಹಾಗೆ ಫಸ್ಟಿನ ಎಲ್ಲ ಫಂಕ್ಷನ್ ನಮಗೆ ಅಟೆಂಡ್ ಆಗಲಿಲ್ಲ. ಈ ಸಲ ಸ್ವಲ್ಪ ಬೇಗ ಬಂದು ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗುವಂತ ಬೇಗನೆ ಬಂದ. ನಾನೀಗ ಮೂಲತಃ ಕೋರ್ಕೊಂಡ್ನಲ್ಲಿ ಇರುವವನು. ಸದ್ಯಕ್ಕೆ ಈಗ ಮಂಗಳೂರಲ್ಲಿ ಟೆಂಪರರಿ ಆಗಿ ವಾಸ ಮಾಡ್ತಾ ಇದ್ದೇನೆ. ಉದ್ಯೋಗಕ್ಕೋಸ್ಕರ ನಾನೀಗ ದುಬೈಗೆ ಶಿಫ್ಟ್ ಆಗಿದೆ. ಇದರ ಮೊದಲು ನಾನು ಬೆಂಗಳೂರಲ್ಲಿದ್ದೆ. ಅಲ್ಲಿ ಸುಮಾರು 10-12 ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓದಿನ ನಂತರ ಎಜುಕೇಶನ್ ನಂತರ. ಬೇರೆ ಹಾಗೆ ಹೇಳಿದೆ. ಯಾಕಂದ್ರೆ ನನಗೆ ಸ್ಟೇಜ್ ಸಿಗೋದು ತುಂಬಾ ಕಡಿಮೆ. ಸ್ಟೇಜಿಗೆ ಮೇಲೆ ಬರೋದು ತುಂಬಾ ಕಡಿಮೆ. ಹಾಗೆ ನಮ್ಗೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ಹೇಳ್ತೇನೆ. ಬೇರೆ ಹಾಗೆ ಹೇಳಿದೆ. ಯಾಕಂದ್ರೆ ನನಗೆ ಸ್ಟೇಜ್ ಸಿಗೋದು ತುಂಬಾ ಕಡಿಮೆ. ಸ್ಟೇಜಿಗೆ ಮೇಲೆ ಬರೋದು ತುಂಬಾ ಕಡಿಮೆ. ಹಾಗೆ ನಮ್ಗೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ಹೇಳ್ತೇನೆ. ನಮ್ಮ ಟಾಪಿಕ್ ಜಸ್ಟ್ ನೀವು ಮಾತಾಡಬೇಕಾದ ಟಾಪಿಕ್ ಆಕ್ಚುಲಿ ನಮ್ಮ ಸ್ಕೂಲ್ ಲೈಫ್ ಆದ್ಮೇಲೆ ಸ್ಕೂಲ್ ಲೈಫ್ ಅಲ್ಲಿ ಸ್ಟಾರ್ಟ್ ಆಗುದು ನಮ್ದು ಪ್ರೀತಿ, ಲವ್. ಆಕ್ಚುಲಿ ನನ್ನ ಪರ್ಸನಾಲಿಟಿ ಮಾತಾಡುವ ಟಾಪಿಕ್ ಅಲ್ಲ, ನೀವು ಮಾತಾಡುವಂತ ಟಾಪಿಕ್ ಯಾರು ಮಾತಾಡಲಿಲ್ಲ. ಆಕ್ಚುಲಿ ಪ್ರೀತಿ ಇದ್ರೆ ಮಾತ್ರ, ಲವ್ ಇದ್ರೆ ಮಾತ್ರ ನಮ್ಮ ಈ ಸಂಬಂಧ ಗಟ್ಟಿಯಾಗುತ್ತೆ. ಅದು ಯಾವ ರೀತಿ ಅಧ್ಯಾಪಕ ವಿದ್ಯಾರ್ಥಿಗಳು, ಸಹಪಾಠಿಗಳು, ಮತ್ತೆ ರೀತಿಯಲ್ಲಿ ಇನ್ನೊಂದು ಉಂಟಲ್ಲ, ನಾನೆಲ್ಲ ಒಟ್ಟಿಗೆ ಪ್ರಯತ್ನ ಮಾಡಿದ್ದೆ. ಈ ವಯಸ್ಸಲ್ಲಿ ಪ್ರಮೋಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯುಪಿಯಲ್ಲಿ ಪ್ರಮೋಸ್ ಬಗ್ಗೆ ಗೊತ್ತಿರ್ಲಿಲ್ಲ. ಹೇಗೆ ಇದು
ಇದು ಯಾರು ಹೇಳ್ಬೋದು, ಯಾಕಂದ್ರೆ ಈಗ ದೇವದಾಸ್ ಅವರು ಹೇಳಿದಾಗ ನೋಡಿ ಎಂತ ಒಂದು ಅನುಭವವನ್ನು ಅವ್ರು ಹಂಚಿಕೊಂಡ್ರು. ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಒಟ್ಟಿಗೆ ಕಾಲೇಜಲ್ಲಿ ಇದ್ದಂತೆ. ಯಾಕಂದ್ರೆ ನಾನು ಅವರ ಸೀನಿಯರ್ ಆಗಿದ್ದೆ. ನಾನು ಅಂತ ಅದ ಕಥೆ ಇಲ್ಲ, ನನ್ಗೆ ಗೊತ್ತಾಗ್ತಿದ್ದೆ ಅದ ಕಾರಣ. ಇಂತಹ ಕೆಲವು ಅನುಭವಗಳು ಏನಾದ್ರು ಇದ್ರೆ ಹೇಳಬಹುದು. ಎಲ್ಲ ದೂರದಿಂದ ಬಂದವರಿಗೆ ನಾನೊಂದು ಧನ್ಯವಾದ ಹೇಳ್ತೇನೆ. ನಮ್ಮ ಅನಿಲಿಗೆ ಮತ್ತೆ ರಮೇಶನಿಗೆ, ಮನೋಜ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ, ಮತ್ತೆ US ಇಂದ ಬಂದ ಇವಳು ಸಪ್ನಾ ಮತ್ತೆ ಗೀತಾ. US ಯುನೈಟೆಡ್ ಸ್ಟೇಟ್ ಅಮೆರಿಕ ಅಲ್ಲ, ಆಚೆ ಅಲ್ಲಿ ಬಂದವರಿಗೆ ಸಾರಿ, ಇವರೆಲ್ಲ ತುಂಬಾ ಹಳೆ ಸ್ಟೋರಿ ಹೇಳ್ತಾರೆ. ನನಗೆ ಅಂತ ಸ್ಟೋರಿ ಹೇಳಿದ್ರೆ ನಾಳೆ ಸಂಗೀತನೇ ಆಗ್ಬೋದು. ನಮ್ಮ ಸ್ಟೋರಿ ತುಂಬಾ ಇದೆ, ಆದ ಕಾರಣ ಅಲ್ಲಿಗೆ ತಲುಪುದಿಲ್ಲ. ಮತ್ತೆ ಬೇರೆ ವಿಷಯ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗುರುಗಳ ಬಗ್ಗೆ, ಅದು ನಾನು ಈಗ ತಮಾಷೆ ಹೇಳುದಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೇನೆ. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೇನೆ. ನಮ್ಮ ದಾನದಲ್ಲಿ ಅತಿ ದೊಡ್ಡ ದಾನ ಯಾವ್ದು ಹೇಳಿದ್ರೆ ಅನ್ನದಾನ ಅಂತೀವಿ. ಆದರೆ ದಾನದಲ್ಲಿ ಅತಿ ದೊಡ್ಡ ದಾನ ಹೇಳಿದ್ರೆ ವಿದ್ಯಾದಾನ. ನಮ್ಮ ಇದಕ್ಕೂ ದೊಡ್ಡ ನಮಗೆ ವಿದ್ಯಾದಾನ ಮಾಡಿದವರು ನಮ್ಮ ಗುರುಗಳು. ಅನ್ನದಾನ ಹೇಳಿದ್ರೆ ನಮ್ಮ ಒಂದು ಹೊಟ್ಟಿನ ಹಸಿವನ್ನು ನಿವಾರಿಸ್ತದೆ, ಆದರೆ ವಿದ್ಯಾದಾನದಲ್ಲಿ ಹಾಗಿಲ್ಲ. ಒಂದು ಹೊಟ್ಟೆ ಹೊತ್ತಿನ ಊಟ ಇಲ್ಲದವರಿಗೆ ಊಟ ಕೊಡುವ ಕೆಪಾಸಿಟಿ ಕೊಡದೆ ವಿದ್ಯಾದಾನ. ಅದಕ್ಕೋಸ್ಕರ ನನ್ನ ಚಿಲ್ಡ್ರನ್ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಂಥ ಒಂದು ಗುರುಗಳಿಗೆ. ನಿಜಕ್ಕೂ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಇಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಕ್ಕೆ. ಈ ಸ್ಟೋರಿ ಎಲ್ಲ ಹೇಳಲಿಕ್ಕೆ ತುಂಬಾ ಇದೆ, ಫನ್ ಸ್ಟೋರೀಸ್. ನಾನು ಗ್ರೂಪ್ ಅಲ್ಲಿ ಹೇಳ್ತಾ ಇದ್ದೇನೆ. ನಾನು ಯಾವ ದಿವಸ ಈಗ ಧನುಷ್ ಹೇಳಿದ ಕಾರ್ಯಕ್ರಮಕ್ಕೆ ಯಾರು ಬರಲಿಲ್ಲ, 4 ಜನ ಬಂದರು. ನಾವು ಚಿಕ್ಕದಾಗಿ ಚೊಕ್ಕದಾಗಿರ್ಬೇಕು ಅಂತ ಹೇಳ್ತೇವಲ್ಲ, ಈ 4 ಜನ ಸಾಕು. ನಮ್ಮನ್ನು ನೋಡಿ ಅವ್ರನ್ನ ಅಷ್ಟೇ ಹೇಳ್ಬೇಕು, ಇದಕ್ಕೆ ಅಟೆಂಡ್ ಆಗಬೇಕು. ಯಾಕೆಂದ್ರೆ ತಾನೇ ವೇದಿಕೆ ದಾನೆ ಪತ್ರಿಕೆ ಕಾರಣವಾಗಿಲ್ಲ, ಯಾರಿಗೆ ತಿಂಡಿಗೆ ಇದ್ದಿದ್ದೆ ಅವರು ಮಾತ್ರ ಬರ್ತಾರೆ, ಬರೋದಿಲ್ಲ. ನಾವು ಇದನ್ನು ಎಂಜಾಯ್ ಮಾಡಬೇಕು. ಅದು ಬಿಟ್ಟು ಅವರು ಬರಲಿಲ್ಲ, ಇವರು ಬರಲಿಲ್ಲ, ಅದರಲ್ಲಿ ಯಾವುದೇ ಪ್ರೈಸ್ ಇಲ್ಲ. ಇಂಥ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಷ್ಟೇ ನನಗೆ ಹೇಳಿದ್ರು. ಮತ್ತೆ ಹೇಳ್ತಿದ್ವಿ, ಅವ್ರು ಹೇಳ್ತಾ ಇದ್ವಿ, ಅವರು ರಜನಿ ಮತ್ತೆ ಅನಿಲ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಜುಕೇಶನ್ ಬಗ್ಗೆ. ಆಗ ಆ ಟೈಮಲ್ಲಿ ರ್ಯಾಂಕ್ ಇತ್ತು, ನನಗೆ ಸಿಕ್ತಿಲ್ಲ ರ್ಯಾಂಕ್. ಈಗ ಗ್ರೇಡ್ A+B+C+, ಆದರೆ ರ್ಯಾಂಕ್ ಆಗಲಿ ಗ್ರೇಡ್ ಆಗಲಿ ಅದನ್ನೆಂತ ಕಲಿಸಿದ್ದು ನಮ್ಮನ್ನು ಒಂದು ಸ್ಟೇಜಿಗೆ ತಲುಪಲಿಕ್ಕೆ. ಒಂದು ಇಂಜಿನಿಯರಿಂಗ್ ಎಷ್ಟು ರ್ಯಾಂಕ್ ತೆಗಿಲಿ, 99% ತೆಗಿಲಿ, ಆ ಸ್ಟೇಜ್ಗೆ ತಲುಪೋ ತನಕ ಮಾತ್ರ ಒಂದು ಇಂಜಿನಿಯರಿಂಗ್ ತೆಗಿ. ಅದಕ್ಕಿಂತ ಮೇಲೆ ಹೋಗುದಾದರೆ ನಮ್ಮ ಎಕ್ಸ್ಪೀರಿಯನ್ಸ್ ಬೇಕು. ನಮಸ್ತೆ ಪವರ್ ಅಂತೇಳಿ ಈಗ ನಮಗೆ ಅವರನ್ನು ದೂರದಿಂದ ನೋಡುವಾಗ ನಮ್ಮ ಕೈ ಈಗ ಚಾಚಿ ಹೋಗ್ತೇವೆ. ಯಾಕೆ ಹೇಳಿದ್ರೆ ಅವರು ಕಲಿಸಿದ ನಮಗೆ ಪಾಠ, ಅವರಿಂದ ನಮಗೆ ತಿಳಿದ ಅನುಭವ. ನನಗೆ ಯಾವುದೇ ಇದರಲ್ಲಿ ನನಗೆ ಪ್ರೈಸ್ ಬೇಕಾಗಿಲ್ಲ. ನನಗೆ ಸಿಕ್ಕಿದ ಪ್ರೈಸ್ ನಮ್ಮ ಲತನಿಗೆ ಕೊಡ್ಬೋದು. ಅದಕ್ಕೋಸ್ಕರ ನಾನು ಪ್ರೈಸ್ಗೋಸ್ಕರ ಮಾತಾಡ್ತಿಲ್ಲ. ನನಗೆ ಸ್ವಲ್ಪ ವಿಷಯ ಹೇಳ್ಬೇಕಿತ್ತು. ಯಾರೋ ಕರೆದ್ರೆ ಬರೋದಿಲ್ಲ, ಹಿಂದೆ ನೋಡ್ತಾರೆ, ಮುಂದೆ ನೋಡ್ತಾರೆ. ಹೀಗೆ ಬಂದು ನನ್ನ ಚಂದವಾಗಿ ಮಾತಾಡಬೇಕು. ನಾವು ವಿಜು ಹೇಳಿದಾಗೆ 10 ಜನ ಇದ್ರು, 10 ಜನರ ಮೆಂಟಾಲಿಟಿ ಒಂದೇ ಲೆಕ್ಕ ಇದ್ರೆ ನಮ್ಮ ಈ ಫಂಕ್ಷನ್ ಅಷ್ಟು ಚಂದ ಆಗ್ಬಹುದು. ಯಾಕಂದ್ರೆ ಬರದಿದ್ದವರ ಬಗ್ಗೆ ಚಿಂತಿಸಬೇಡಿ. ಬರದಿದ್ದವರ ಮನಸ್ಸಿನಲ್ಲಿ ಈ ಫಂಕ್ಷನ್ ಅಟೆಂಡ್ ಆಗ್ಬೇಕಂತ ಒಂದು ಮೆಂಟಾಲಿಟಿ ಬೇಕು. ನಮ್ಮ ಒಟ್ಟಿಗೆ ಕಲ್ತವರು ನಾವೀಗ ಯಾವ್ದೇ ಈಗ ನಮ್ಮ ಅಣ್ಣ ತಮ್ಮ ಆಗ್ಲಿ, ಗಂಡ ಹೆಂಡತಿಯಾಗ್ಲಿ, ನಾವು ಸೀಕ್ರೆಟ್ ಹೇಳೋದು ನಮ್ಮ ಸಹಪಾಠಿಗಳ ಹತ್ರ ಏನಿದ್ರು, ಬಾಕಿದ ಹೆತ್ತವರ ಹತ್ರ ಆಗ್ಲಿ, ನಮ್ಮ ಒಡಹುಟ್ಟಿದವರ ಹತ್ರ ಸೀಕ್ರೆಟ್ ಹೇಳೋದು ಏನಿದ್ರು ನಮ್ಮ ಫ್ರೆಂಡ್ಶಿಪ್ ಅದು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ಬೇಕು. ಮೊದ್ಲಿಂದ ನಾನು ಯಾವತ್ತು ನಗುತ್ತಾ ಇದ್ದೆ, ಎಲ್ಲ ಮಾತಾಡಿಕೊಂಡೇ ನಮಗೆ ನಮ್ಮದೇ ಆದ ಟೆನ್ಷನ್ ಉಂಟು. ಆದ್ರೂ ಎಲ್ಲ ಟೆನ್ಷನ್ ಅನ್ನು ಬಿಟ್ಟು ನಗುತ್ತಾ ಇರ್ಬೇಕು. ನಾವು ಚಂದದಲ್ಲಿರ್ಬೇಕು ಯಾವತ್ತೂ ಸಹ. ನಾವು ಬರದಿದ್ದವರ ಬಗ್ಗೆ ಚಿಂತನೆ ಮಾಡ್ಬೇಡ, ಅವರಿಗೆ ಬರುವ ಮನಸ್ಸು ಬರ್ಬೇಕು. ನಾವು ನಮ್ಮ ಹಳೆ ಕಾಲದ ಸ್ನೇಹಿತರನ್ನು ಭೇಟಿ ಮಾಡ್ತಾ ಇದ್ದೇವೆ ತಗೊಂಡು ಅವರಿಗೆ ಮನಸ್ಸು ಬರ್ಬೇಕು. ಅವ್ರು ಬಂದು ಇಲ್ಲಿ ನಮ್ಮ ಫಂಕ್ಷನ್ ಅಟೆಂಡ್ ಮಾಡ್ಬೇಕು. ನಾವು 10 ಜನ ಆದ್ರೂ ನಾವು ಕಾರ್ಯಕ್ರಮ ಚಂದದಲ್ಲಿ ಚಂದ ಮಾಡಿಕೊಡ್ಬೇಕು. ಮತ್ತೆ ನಾವು ಪರಸ್ಪರ ಮಾತಾಡಿ ನಾನು ಹೆಸರು ಬರೀತೇನೆ ಟೀಚರ್ ಹತ್ರ. ಮೊದಲಿಂದಲೇ ಹೇಳ್ತದೆ ನಾನು ಲೀಡ್ರ್ ತಗೊಂಡು ಹೆಸರು ಬರೆದು ಕೊಡ್ತೇನೆ ಯಾರಾದ್ರೂ ಪೋಖ್ರಿ ಮಾಡಿದ್ರೆ. ಆಯ್ತು, ನೆಕ್ಸ್ಟ್ ಯಾರಿಗಾದ್ರು ಬಂದು ಮಾತಾಡ್ಬೋದು. ಬಾ ಗೀತಾ.
ಸಹಪಾಠಿಗಳಿಗೆ ವಂದಿಸುತ್ತಾ ನನಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಮಾತಾಡಿದ್ದೆ ಹೇಳಿದಕ್ಕೆ ನಾನು ಬಂದಿದ್ದೇನೆ. ನಂದು ಮಾತಾಡೋ ಫೀಲ್ಡೇ ಅಲ್ಲ, ನಾನು ವರ್ಕ್ ಮಾಡ್ತೇನೆ. ನಾವು ಕೂತ್ಕೊಂಡು ಸುಮ್ಮನೆ ವರ್ಕ್ ಮಾಡುದು, ಮಾತಾಡ್ಲಿಕ್ಕೆ ಬರುದಿಲ್ಲ. ಎಲ್ಲರಿಗೆ ಹೆಚ್ಚಿನಾಗಿ ಗೊತ್ತಿರ್ಲಿಕ್ಕಿಲ್ಲ. ನಾನು 4ನೇ ಕ್ಲಾಸ್ ವರೆಗೆ ಇದ್ದದ್ದು ಇಲ್ಲಿ. 5ನೇ ಕ್ಲಾಸ್ ನಂತರ ಬೇರೆ ಸ್ಕೂಲಿಗೆ ಹೋದೆ. 2 ಸ್ಕೂಲ್ ಹೋಗಿದ್ದೇನೆ ನಾನು. ಆದ ಕಾರಣ ಎಲ್ಲರಿಗೆ ನನಗೆ ಪರಿಚಯ ಇರ್ಲಿಕ್ಕಿಲ್ಲ. ನೀನು ಸ್ವಪ್ನ ಗೊತ್ತುಂಟು, ಎಲ್ಲರಿಗೂ ಗೊತ್ತಿರ್ಬೇಕು, ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ವರಪ್ರಸಾದ ಮತ್ತೆ ರಜನಿ ಎಲ್ಲರೂ ಚಂದ ಮಾತಾಡಿದ್ರು. ಅಷ್ಟೆಲ್ಲ ಮಾತಾಡಲಿಕ್ಕೆ ನನಗೆ ಬರುದಿಲ್ಲ. ಪ್ರೈಸ್ ಬೇಡ, ಪ್ರೈಸ್ ಅವರಿಗೆ ಪ್ರೈಸ್ ನಂಗೆ ಬೇಡ, ಪ್ರೈಸಿಗೆ ಬೇಕಾಗಿ ನಾನು ಮಾತಾಡುದು ಅಲ್ಲ. ಹಾಗೆ ಮಾತಾಡ್ಬೇಕು ಅಂತ ಅದೇ ವರಪ್ರಸಾದ ರಜನಿ ಹೇಳಿದಾಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಮತ್ತೆ ಈಗ ನಮ್ಗೆ ಮಕ್ಕಳಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲೆಲ್ಲ ಈಗ ನಾವು ಮನೆಯಿಂದ ಸ್ಕೂಲಿಗೆ ಬಂದು ಮನೆಗೆ ಹೋಗುವಾಗ ನಮ್ಮ ತಾಯಿ ಇರ್ತಿದ್ರು. ಈಗ ನನಗೆ ಕೂಡ ನನ್ನ ಮಗಳಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು 6 ಗಂಟೆಗೆ ಬರುದು, ಅವಳೊಬ್ಬಳೇ ಒಂದು ಬೀಗ ತೆಗಿಯೋದು, ಅವಳೊಟ್ಟಿಗೆ ನಮಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಿನ ಸಿಚುವೇಶನ್ ಹಾಗೆ ಆಗಿದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳೊಟ್ಟಿಗೆ ಒಳ್ಳೆ ಎಜುಕೇಶನ್ ಎಲ್ಲ ಕೊಟ್ಟು ಮುಂದುವರಿಬೇಕು. ಹಾಗೆ ತುಂಬಾ ಮಾತಾಡ್ಲಿಕ್ಕೆ ಬರ್ತದೆ, ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಸರಿ, ಈಗ ಫಸ್ಟಿಗೆ ನಮ್ಮ ರಜನಿ ಹೇಳಿದ್ದು ಮೊಬೈಲ್ ಅನ್ನು ಮಕ್ಕಳಿಗೆ ಕೊಡುವುದಿಲ್ಲ, ಅದು ಮುಂದಕ್ಕೆ ಕೊಟ್ರೆ ತುಂಬಾ ತೊಂದರೆ ಉಂಟು. ಹಾಗೆ ನಮ್ಮ ಅನಿಲ್ ಕೂಡ ಹೇಳಿದ್ರು ಮಕ್ಕಳ ಫ್ಯೂಚರ್ನ ಬಗ್ಗೆ. ಅಂದ್ರೆ ಮಕ್ಕಳಿಗೆ ನಾವು ಪಟ್ಟ ಅನುಭವ ಅದು ಅವರಿಗೆ ಅನುಭವ ಆಗ್ಬೇಕು. ನಾವು 1980 ಆಲ್ಮೋಸ್ಟ್ 1980 to 1990 ಆ ಪೀರಿಯಡ್ ಹುಟ್ಟಿದ ಮಕ್ಕಳು ಎಂತಿದ್ದು ಕೂಡ ಲಕ್ಕಿ ಅಲ್ಲ. ಸೊ ಎಲ್ಲರಿಗೆ ಮಾತಾಡಿದ ವಿಷಯ ಅಂದ್ರೆ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲ. ಸ್ವಪ್ನ ಕೂಡ ಮಾತಾಡಿದ ಕೂಡ ಮಕ್ಕಳ ಬಗ್ಗೆ. ಸೊ ಎಲ್ಲ ನೋಡ್ತಿರೋ ಮಕ್ಕಳ ಫ್ಯೂಚರ್ ಅಲ್ಲ, ಒಳ್ಳೆ ರೀತಿಯಲ್ಲಿ ಕಲಿಬೇಕು. ನನ್ನ ಮಗ ಕಲ್ತ ಹಾಗೆ ಆಗ್ಬೇಕು, ನನ್ನ ಮಗ ಕಲ್ತ ಹೀಗೆ ಆಗ್ಬೇಕು, ಮಗಳ ಹಾಗೆ ಆಗ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಪದ್ಯ ಹೇಳ್ಬೇಕು. ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅವರ ಮಕ್ಕಳು. ಬೇರೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾರು ಕಷ್ಟಪಡುದು ಎಲ್ಲ ದುಡಿಯುದು ಎಲ್ಲ ಅವರ ಮಕ್ಕಳ ಭವಿಷ್ಯಕ್ಕೆ ಮಾತ್ರ ಅಲ್ವಾ. ಅದೇ ರೀತಿ ಮಕ್ಕಳನ್ನು ಬೆಳೆಸುವಾಗ ಕೂಡ ನಾವು ಇನ್ನೂ ಕೂಡ ಕೆಲವೊಂದು ಗಮನ ಹರಿಸಬೇಕು. ಅವರೀಗ ಮೊಬೈಲ್ ನೋಡ್ತಾರೆ, ಅದು ನೋಡ್ತಾರೆ, ಇದೆ. ಈಗ ನಾವು ಸಣ್ಣದಿರುವಾಗ ನಮಗೊಂದು ಶಾಲೆಯಲ್ಲಿ ಒಂದು ಪಾಠ ಇತ್ತು ಜರ್ಮನಿ ಬಗ್ಗೆ ಒಂದು ಪಾಠ ಇತ್ತು. ಹೇಗಾರು ನೆನ್ಕೊಂಡ ಜರ್ಮನಿ ಬಗ್ಗೆ ಒಂದು ಪಾಠ ಇತ್ತು. ಸೊ ಅದರಲ್ಲಿ ಆವಾಗಲೇ ನಮ್ಮ ಅವರ ದೇಶದ ಬಗ್ಗೆ ಅವರು ಅಷ್ಟು ಕ್ಲೀನ್ ಅವರ ದೇಶ. ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಕಸ ಸಮೇತ ಅಲ್ಲಿ ಬಿಸಾಡಬೇಕು. ಸೊ ಹಾಗೆ ನಮ್ಮ ಈ ಇಂಡಿಯಾವನ್ನು ನೋಡಿದ್ರೆ ಒಂದು ರೋಡ್ ಸೈಡ್ ಹೋಗಿ ನೋಡಿದ್ರೆ ಸಾಕು, ಹೇಗಿರ್ತದೆ ಫುಲ್ ವೇಸ್ಟೇಜ್. ಬಿಸ್ಕೆಟ್ ತಿಂದ್ರೆ ಅಲ್ಲಿವರೆಗೆ, ಲೇಸ್ ತಿಂದ್ರೆ ಹೊರಗೆ, ಚಾಕ್ಲೇಟ್ ತಿಂದ್ರೆ ಹೊರಗೆ. ಮುಂದೆ ಒಂದು ದಿನ ಬರ್ತದೆ ನೋಡಿ, ಖಂಡಿತವಾಗಿ ಬರ್ತದೆ, ನಮ್ಮ ಮಕ್ಕಳು ಆ ಪ್ಲಾಸ್ಟಿಕ್ ಅನ್ನು ಇಕ್ಕೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಿ ಹೋಗಿರ್ತದೆ. ಒಂದು ಕೃಷಿ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ ಇರ್ತದೆ. ಯಾರು ಗಮನ ಹರಿಸುವುದಿಲ್ಲ. ಎಲ್ಲ ಇದ್ರ ಬಗ್ಗೆ ನೋಡ್ತಾ ಇರ್ತಾರೆ, ಕಾಲೇಜಲ್ಲಿ ಕಲಿಬೇಕು, ಈ ಕಾಲೇಜಲ್ಲಿ ಕಲಿಬೇಕು, ಶಿಸ್ತು, ಅದ್ರ ಬಗ್ಗೆ ಕೊಡುದಿಲ್ಲ. ಅಂದ್ರೆ ಈಗಿನ ಎಜುಕೇಶನ್ ಹಾಗೆ ಉಂಟು, ಅದರಲ್ಲಿ ಎಜುಕೇಶನ್ ಅಲ್ಲಿ ಇಲ್ಲ. ನಮ್ಮ ದೇಶ ಎಲ್ಲ ಬಿಸ್ನೆಸ್ ಆಗಿದೆ. ನಮ್ಮ ಒಂದು ಗ್ರೂಪ್ ನಲ್ಲಿ ನಾನೊಂದು ವಿಷಯ ಹೇಳಲಿಕ್ಕೆ ಇತ್ತು. ಅದೀಗ ಗ್ರೂಪ್ ಅಲ್ಲಿ ಹೇಳೋದಕ್ಕೆ ಇಲ್ಲೇ ಒಂದು ವಿಷಯ ಹೇಳುವ. ನಮ್ಮ ಈ ಗ್ರೂಪ್ ಒಂದು ವರ್ಷ ಆಯ್ತು. ಸೊ ನಾವು ನಮ್ಮ ಗ್ರೂಪಿನಿಂದಾಗಿ ಒಂದು ಸಮಾಜಕ್ಕೆ ಒಂದು ಯಾವ್ದಾದ್ರು ಒಂದು ವಿಷಯದಲ್ಲಿ ಒಂದು ಸೇವೆ ಎಲ್ಲರಿಗೆ ದುಡ್ಡಿನಲ್ಲಿ ಆಗ್ಬೇಕಂದ್ರೆ ಇಲ್ಲ, ಇನ್ನಿತರ ವಿಷಯದಲ್ಲಿ ಆಗ್ಬೋದು. ಲಾಸ್ಟ್ ಟೈಮ್ ಪ್ರಸಾದ್ ನಮಗೆ ಒಂದು ಇದಕ್ಕೆ ಹೇಳಿದ್ರು, ನಮಗೆ ಅಂತ ಒಂದು ಸೋಷಿಯಲ್ ವರ್ಕ್ ನಾಗೆ ಮಾಡುವ ಅಂತೇಳಿ. ಸೊ ಅಂತದೊಂದು ಮನಸ್ಸಲ್ಲಿ ಒಂದು ಉಂಟು ಅಭಿಪ್ರಾಯ. ಮುಂದಕ್ಕೆ ನಾನು ತಿಳಿಸುವ
ಸಮಯ ಸಂದರ್ಭ ಬಂದಾಗ ನಾವೀಗ ಗೆಟ್ ಟುಗೆದರ್ ಕಾರ್ಯಕ್ರಮ ಈಗ ಅಷ್ಟೇ ಜನ ಬಂದಿದ್ದು 28-30 ಜನ ಹಾಗೆ ಅಷ್ಟೇ ಇರೋದು ಅಂತ ಕಾಣ್ತದೆ. ಇನ್ನು 2-3 ಜನ ಬರ್ತಾರೆ ಅಂತ ಹೇಳಿದ್ದಾರೆ, ಬರ್ತಾರೆ ಇನ್ನು ಗ್ಯಾರಂಟಿ ಇಲ್ಲ, ನೋಡುವ. ಅದೇ ನವೀನ ಕುಮಾರ್ ಹೇಳಿದಾಗ ಇದ್ದವ್ರನ್ನ ಇಟ್ಟುಕೊಂಡು ಕಾರ್ಯಕ್ರಮ ಮಾಡುದು ಅಷ್ಟೇ ಚಂದದಲ್ಲಿ. ಮುಂದೊಂದು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ಬೇಕು ತುಂಬಾ ಕಷ್ಟ ಉಂಟು, ಅದು ಬೇರೆ ರೀತಿಯಲ್ಲಿ ಮಾಡುವ ವರಪ್ರಸಾದ್ ಹೇಳಿದ್ರು. ನನ್ನ ಮಾತು ಹೇಳಿ ಇನ್ನು ಯಾರಾದ್ರೂ ಮುಂದುವರಿಸಬಹುದು. ಧನ್ಯವಾದ. ಏನಿದ್ರು ಫಲಿತಾಂಶ ಈಗ ಬೇಡ, ಕೊನೆಗೆ ನಾವು ಹೇಳ್ಬೇಕಾದ್ರೆ ಇಟ್ಕೊಳ್ಳಿ, ಅದು ಹಾಗಿರ್ಲಿ. ಆದ್ರೂ ಇನ್ಯಾರಾದ್ರೂ ಮಾತಾಡ್ಲಿಕ್ಕೆ ಬರ್ಬೋದು. ಮತ್ತೆ ಇವರು ನಮ್ಮ ಧನುಷ್ ಅವರು ಹೇಳಿದಾಗೆ ಮತ್ತೆ ಬಾಕಿದವರೆಲ್ಲ ಅಭಿಪ್ರಾಯ ಇದೆ, ನಾವು ಯಾರಿದ್ದೇವೆ ಅವರು ಇದನ್ನ ಸದುಪಯೋಗ ಪಡೆದುಕೊಳ್ಬೇಕು. ನಾವು ಸ್ವಲ್ಪ ಜನ ಬಂದಿದ್ದೇವೆ, ಆದ್ರೆ ಮತ್ತೆ ಇದನ್ನು ಎಲ್ಲರನ್ನು ಕರೆದುಕೊಂಡು ಬರುವಂತಹ ಕಾರ್ಯಕ್ರಮ ಯಾವ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಎಲ್ಲರನ್ನ ಹೇಳಿದ್ರೆ ಬರ್ಬೋದು, ಅಥವಾ ಯಾರು ಕರೆದ್ರೆ ಯಾರು ಬರ್ಬೋದು, ಈ ವಿಷಯ ಒಂದು ಚರ್ಚೆ ಮಾಡಿ, ಅಥವಾ ಇಂಥ ವ್ಯಕ್ತಿಯನ್ನು ಕರ್ಕೊಂಡು ಬರುವ ಜವಾಬ್ದಾರಿಯನ್ನು ಇಂಥ ಕೆಲವು ವ್ಯಕ್ತಿಗಳಿಗೆ ಕೊಡಬೇಕು. ಆಗ ಹೆಚ್ಚು ಜನರನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಉಂಟಂತ ನನ್ನ ಅನಿಸಿಕೆ. ಆದ ಕಾರಣ ಎಲ್ಲ ಒಂದು ಜೀವನದಲ್ಲಿ ಸಿಗುವಂತಹ ಕೆಲವೊಂದು ಘಟನೆಗಳು, ಕೆಲವೊಂದು ಅನುಭವಗಳು, ಇದೆಲ್ಲ ಹಂಚಿಕೊಳ್ಳಿಕ್ಕೆ ಯಾವಾಗಲೂ ಅವಕಾಶ ಸಿಗುವುದಿಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನ ಸದುಪಯೋಗ ಪಡೆದುಕೊಳ್ಬೇಕು ಹೇಳುವುದು ನನ್ನ ಒಂದು ಅನುಭವ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದ್ರೆ ಶಾಲೆ ಹತ್ತಿರ ಅಲ್ಲಿ ಎಲ್ಲ ವಿಷಯಗಳು ಇಲ್ಲಿದ್ದ ಎಲ್ಲ ಮತ್ತೆ ಕೊಟ್ಟಡಕ್ಕ ಅದು ಇದು ಜೋಕರ್ ಮಿಠಾಯಿ ಎಲ್ಲ ಮಿಠಾಯಿಗಳು ಅಲ್ಲಿತ್ತು. ಅದು ಒಂದು ಒಳ್ಳೆ ಅಂದ್ರೆ ಆ ಮಿಠಾಯಿ ಈಗ ಸಹ ಮಾರುವವರು ಇದ್ದಾರೆ. ನಾವು ಟೌನ್ ಅಲ್ಲಿ ಆ ಟೇಸ್ಟ್ ಇಲ್ಲ, ಆದ್ರೆ ಅದರದ್ದೇ ಶೇಪ್ ಅಲ್ಲಿ ಮಾಡೋರಿದ್ದಾರೆ. ಅಲ್ಲಿ ಮತ್ತೊಂದು ಕಡೆಗೆ ಅವರು ಸ್ವಲ್ಪ ಇದು ಇಟ್ಟಿದ್ರು ಅಂತ ಸಣ್ಣ ಸಣ್ಣ ಆರೆಂಜ್ ಕೂಡ ಇಟ್ಟಿದ್ರು, ಅದು ಕೂಡ ಅವರು ಇಟ್ಟಿದ್ದಾರೆ. ಎಲ್ಲ ಅಲ್ಲಿದ್ದದ ಮಿಠಾಯಿ ಸಣ್ಣ ಸಣ್ಣ ಆರೆಂಜ್ ಉಪ್ಪಲ್ಲಿ ಹಾಕಿ ಕೊಟ್ಟರು ಎಲ್ಲ ತಿನ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಂತದ್ದು ಈಗ ಸಹ ಕೆಲವು ಶಾಲೆ ಹತ್ತಿರ ಉಂಟು. ನಾವು ಈಗ ಹೇಳಿದಾಗೆ ನಮ್ಮ ಕೆಲವು ಮೊದಲಿನ ಆಟಗಳು ನಮ್ಗೆ ಇಲ್ಲಿ ಟೌನ್ ಅಲ್ಲಿ ಮಾತ್ರ ಸಿಗುದಿಲ್ಲ, ಆದ್ರೆ ಅಲ್ಲಿ ಎಲ್ಲ ಗೋರಿ ಆಟ ಆಗ್ಲಿ ಅಪ್ಪಚಂಡು ಎಲ್ಲ ಅಲ್ಲಿ ಹಳ್ಳಿಯಲ್ಲಿ ಈಗ ಕೂಡ ಅಂತಹ ಆಟಗಳನ್ನು ಆಡುವಂತ ಜನರಿದ್ದಾರೆ. ನನಗೆ ಯಕ್ಷಗಾನದಲ್ಲಿ ಕಲಿಬೇಕಾಗಿತ್ತು, ಆ ಸಮಯದಲ್ಲಿ ನಮ್ಗೆ ಕಲಿಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ ಇತ್ತು. ಡ್ಯಾನ್ಸ್ ಕ್ಲಾಸಿಗೆ ಸಂಗೀತ ಕ್ಲಾಸಿಗೆ ಕರ್ಕೊಂಡು, ಆದ್ರೂ ಮಕ್ಕಳು ಕಲಿಯುದಿಲ್ಲ. ಆದ್ರೆ ಕಲಿಲಿಕ್ಕೆ ಸೈಕಲ್ ಒಂದು ಗೊತ್ತಿತ್ತು, ಇದು ಗೊತ್ತುಂಟು ಅಷ್ಟೇ ಹಾಗೆ. ಆದ್ರೆ ನಾವು ಈಗ ಆಗ ಕಲಿಯದ ವಿಚಾರವನ್ನು ಈಗ ಕೂಡ ನಮಗೊಂದು ಯಕ್ಷಗಾನದಲ್ಲಿ ಮಾಡ್ತಿದ್ದು. ನಮ್ಮ ಮೊನ್ನೆ ಒಂದು ಮಹಿಷಾಸುರ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರವನ್ನು ಮಾಡ್ಲಿಕ್ಕೆ ಕಷ್ಟ ಉಂಟು. ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಮಾಡಿದ್ರೆ ಸಣ್ಣದಲ್ಲ, ಯಾಕಂದ್ರೆ ನಮಗೆ ಸಿಗುದಿಲ್ಲ. ನಾನು ಈಗ ಕೆಲವು ಸ್ಟೇಜ್ ಅಲ್ಲಿ ಬಿದ್ದು ಇದಾದ ಯಕ್ಷಗಾನ ಭಟ್ರು ಹೇಳಿ ಬರ್ತದಲ್ಲ, ಅದೇ ರೀತಿ ಒಂದು ನ್ಯೂಸ್ ಬರ್ಬೋದಾ ಹೇಳಿ ಆಗುವಷ್ಟು ನಂಗೆ ಇದಾಗಿದೆ, ಭಯಂಕರ. ಯಾಕಂದ್ರೆ ಅದು ಫುಲ್ಲು ದೇಹವನ್ನ ಕಟ್ಟಿ ಎಳೆದು ಕಟ್ಟಿ ಫುಲ್ಲು ಹೊರಗೆ ಕೆಳಗೆಲ್ಲ ಅಷ್ಟು ತೋರಣ ಮಾಡುದು, ಈ ಸೆಕೆ ಕಷ್ಟ ಉಂಟು. ಆದ್ರೂ ಕೂಡ ನಾನು ಲಾಸ್ಟ್ ಎಲ್ಲ ನಾನು ಅಷ್ಟು ಪ್ಯಾಚ್ ಆಗಿದ್ದೇನೆ ಲಾಸ್ಟ್. ಆದ್ರೆ ನನಗೆ ಅದು ಮಾಡಬೇಕು ಹೇಳುವ ಒಂದು ಇದ್ದ ಕಾರಣ ನಾನು ಅದೇ ಮತ್ತೆ ಮಹಿಷಾಸುರವನ್ನು ಮಾಡಿ ಅದನ್ನು ಪೂರ್ಣಗೊಳಿಸ. ಆದ ಕಾರಣ ಎಲ್ಲರಿಗೂ ಸಹ ಒಂದೊಂದು ದಿನಗಳಲ್ಲಿ ಯಾವುದಾದ್ರೂ ಒಂದು ಸಿಗ್ತದೆ. ಒಬ್ಬರು ಚಕ್ರವರ್ತಿ ಅತಿ ಬೇಗದಲ್ಲಿ ಧನುಷ್ ಅವರಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕಿದ್ದಾರೆ. ಆದ ಕಾರಣ ದೇವದಾಸ್ನವರು ಬಂದು ಒಂದು ಸಣ್ಣ ಧನ್ಯವಾದಗಳನ್ನು ನೋಡಿ ಈ ಸಭಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಬೇಕಾಗಿ